ಈ ರುಕ್ಮಿಣಿ ರಮಣ ಸೀರೀಸ್ನ ಮೂರನೆಯ ಸಂಚಿಕೆಯನ್ನ ಕಾಣ್ತಾ ಇದ್ದೀವಿ. ಹಿಂದಿನ 2 ಸಂಚಿಕೆಗಳಲ್ಲಿ ನಾವು ರುಕ್ಮಿಣಿಯ ಪ್ರೇಮ ಸಂದೇಶ, ರುಕ್ಮಿಣಿಯ ಹರಣ ನಿನ್ನೆಯ ಸಂಚಿಕೆಯಲ್ಲಿ ನೋಡಿದ್ವಿ ನಾವು. ಈ ದಿನ ರುಕ್ಮಿಣಿ ಕಲ್ಯಾಣವನ್ನ ಚರ್ಚೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಮೊದಲಿಗೆ ಭಗವಂತನಿಗೆ ಮತ್ತೆ ಗುರು ಪರಂಪರೆಗೆ ಪ್ರಾರ್ಥನೆ ಹೇಳಿ ಪ್ರಾರಂಭ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಖಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮಹಂ ವಂದೇ ಶ್ರೀ ಗುರುಂ ದೀನತಾರಿಣಂ. ಮತ್ತೊಮ್ಮೆ ಎಲ್ಲರನ್ನು ನಾನು ಸ್ವಾಗತಿಸ್ತೀನಿ ಈ ಮೂರನೇ ಸಂಚಿಕೆ ರುಕ್ಮಿಣಿ ರಮಣ ಈ ಸರಣಿಯಲ್ಲಿ. ರುಕ್ಮಿಣಿ ಪ್ರೇಮ ಸಂದೇಶ, ರುಕ್ಮಿಣಿ ಹರಣದ ನಂತರ ಈ ದಿನ ರುಕ್ಮಿಣಿ ಕಲ್ಯಾಣದ ಬಗ್ಗೆ ಚರ್ಚೆಯನ್ನ ಪ್ರಯತ್ನಿಸೋಣ. ನಾವು ಹಿಂದಿನ ಚರ್ಚೆಗಳಲ್ಲಿ ನೋಡಿದ್ದೀವಿ ಶ್ರೀ ಕೃಷ್ಣನ ವೃಂದಾವನದ ಲೀಲೆ, ಮಥುರೆಯ ಲೀಲೆ. ಈ ಭಾಗದಲ್ಲಿ ಕೃಷ್ಣನ ವಿವಾಹಗಳ ಕುರಿತಾಗಿ ವರ್ಣನೆ ಭಾಗವತದಲ್ಲಿ ನಾವು ಕಾಣ್ತೀವಿ. ಕೃಷ್ಣನ ಮೊದಲ ಪತ್ನಿ ರುಕ್ಮಿಣಿ ದೇವಿ, ಆಕೆಯ ವಿವಾಹ ಬಹಳ ರೋಚಕವಾದದ್ದು. ರಾಕ್ಷಸ ವಿಧಾನದಲ್ಲಿ ಶ್ರೀ ಕೃಷ್ಣ ಆಕೆಯನ್ನ ಪತ್ನಿಯಾಗಿ ಸ್ವೀಕರಿಸಿದ. ಯಾವಾಗ ಒಂದು ಮದುವೆ ಆಗ್ಲಿ ಏರ್ಪಟ್ಟಿರುತ್ತೋ ಆ ವಧುವನ್ನ ಅಪಹರಿಸಿ ಕರೆತಂದು ಆಕೆಯನ್ನ ವಿವಾಹ ಮಾಡಿಕೊಳ್ಳುವಂತಹ ವಿಧಾನಕ್ಕೆ ರಾಕ್ಷಸ ವಿಧಾನ ಅಂತ ಹೇಳ್ತಾರೆ. ಶ್ರೀಕೃಷ್ಣ ತನ್ನ ಮೊದಲ ಪತ್ನಿಯನ್ನು ಸ್ವೀಕರಿಸಿದ ರೀತಿ ಈ ರೀತಿಯದ್ದಾಗಿತ್ತು. ಇದನ್ನ ರುಕ್ಮಿಣಿಯೇ ಸಲಹೆ ರೂಪದಲ್ಲಿ ಆಕೆ ಕೃಷ್ಣನಿಗೆ ಆ ಸಂದೇಶದಲ್ಲಿ ತಿಳಿಸಿದ್ಲು. ಆ ರುಕ್ಮಿಣಿ ಸಂದೇಶದಲ್ಲಿ ಮುಖ್ಯವಾಗಿ ಆ ಮೊದಲ ಶ್ಲೋಕ ಸಾಧಕ ಭಕ್ತರಿಗೆ ಬಹಳಷ್ಟು ಪ್ರೇರಣೆ, ಮಾರ್ಗದರ್ಶನ, ಒಂದು ರೀತಿ ದಾರಿದೀಪದಂತಿದೆ. ಶ್ರೀಕೃಷ್ಣನ ಗುಣ ಮತ್ತೆ ರೂಪದ ವರ್ಣನೆಗಳನ್ನ ಭಕ್ತರಿಂದ ಶ್ರವಣ ಮಾತ್ರ ಮಾಡಿದ್ದಂಥವಳು ಇವಳು. ಕೃಷ್ಣನನ್ನ ಅಲ್ಲಿಯವರೆಗೆ ಕಂಡಿರಲಿಲ್ಲ ಸಾಕ್ಷಾತ್ ತನ್ನ ಕಣ್ಣಿನಿಂದ. ಆದರೆ ಕೇವಲ ಶ್ರವಣ ಮಾತ್ರದಿಂದ ಅಷ್ಟೊಂದು ತೀವ್ರ ಆಸಕ್ತಿ, ಆ ಆಸಕ್ತಿಯ ಅಭಿವ್ಯಕ್ತಿ ಆಕೆಯ ಸಂಕಲ್ಪದಲ್ಲಿ ನಮ್ಗೆ ಕಾಣಸಿಗುತ್ತೆ. ನಾನು ಎಷ್ಟು ಜನ್ಮಗಳಾದರೂ ಪಡೀಲಿಕ್ಕೆ ಸಿದ್ಧಳಿದ್ದೀನಿ, ಆದರೆ ಕೇವಲ ಕೃಷ್ಣನನ್ನ ಮಾತ್ರ ನಾನು ಪ್ರಭು ಪತಿಯಾಗಿ ಸ್ವೀಕರಿಸ್ತೀನಿ ಎಂದು ಕೂಡ ಈ ಶಿಶುಪಾಲರಂತಹ ಕ್ರೂರ ಕಪಟಿ ಲೌಕಿಕ ದುಷ್ಟರನ್ನಲ್ಲ. ಸೊ ಈ ರೀತಿಯ ಸಂಕಲ್ಪ ಭಾವ, ದೃಢತೆ, ನಿಶ್ಚಯ ಇದನ್ನ ವಿಶೇಷವಾಗಿ ರುಕ್ಮಿಣಿಯಲ್ಲಿ ಪ್ರಶಂಸಿಸಿದ್ದಾರೆ ನಮ್ಮ ಆಚಾರ್ಯರು. ಆ ಪ್ರೇಮ ಸಂದೇಶವನ್ನ ಕೇಳಿ ಕೃಷ್ಣ ಅತ್ಯಂತ ಪ್ರಭಾವಿತನಾಗಿ ಆ ದಿನವೇ ಅಲ್ಲಿಂದ ಹೊರಟ. ಆ ಬ್ರಾಹ್ಮಣನನ್ನು ಕೂಡ ವಿದರ್ಭ ನಗರಿಗೆ ಕರೆತಂದ. ಆ ಬ್ರಾಹ್ಮಣ ರುಕ್ಮಿಣಿಗೆ ಕೃಷ್ಣ ಬಂದಿದ್ದಾನೆ, ಸರ್ವಸನ್ನದ್ಧನಾಗಿ ನನ್ನನ್ನು ಕರೆಕೊಂಡು ಹೋಗ್ಲಿಕ್ಕೆ ಅಂತ ಹೇಳಿ ಸಂಕಲ್ಪ ಮಾಡಿದ್ದಾನೆ ಅಂತ ತಿಳಿಸಿದಾಗ ಆಕೆಗೆ ಅತ್ಯಂತ ಹರ್ಷವಾಯಿತು. ಅಸಾಧ್ಯವಾದಂತಹ ಕಾರ್ಯವನ್ನ ಕೃಷ್ಣ ಹೇಗೆ ಮಾಡ್ತಾನೆ ಅನ್ನೋ ಒಂದು ತವಕ ಇತ್ತು ಅಲ್ಲಿಯವರೆಗೆ. ಆದ್ರೆ ಕೃಷ್ಣ ಈ ರೀತಿಯ ಸಂದೇಶವನ್ನ ಬ್ರಾಹ್ಮಣನ ಮೂಲಕ ಪ್ರತಿ ಸಂದೇಶವನ್ನ ಕಳುಹಿಸಿದಾಗ ಆಕೆ ಹರ್ಷಭರಿತಳಾದ್ಲು. ಆದ್ರೂ ಆ ವಿವಾಹ ಕಾರ್ಯಗಳಲ್ಲಿ ಆಕೆ ಪಾಲ್ಗೊಳ್ಳಲೇಬೇಕಾಗಿತ್ತು. ಸೊ ಶುಭ್ರ ವಸ್ತ್ರವನ್ನ ಧರಿಸಿ ಅಂಬಿಕಾ ದೇವಿಯ ದೇವಸ್ಥಾನಕ್ಕೆ ಆ ವಿವಾಹದ ವಾಡಿಕೆಯಂತೆ ಆಕೆ ತೆರಳಿದ್ದಾಳೆ. ಅನೇಕ
ಗಣ್ಯ ಸ್ತ್ರೀಯರು, ಕನ್ಯೆಯರು, ರಾಜವಂಶದ ರಾಣಿಯರು, ಸ್ತ್ರೀಯರು, ಈ ರೀತಿಯಾಗಿ ಅಷ್ಟೇ ಅಲ್ಲದೆ ಅನೇಕ ಅಂಗರಕ್ಷಕರು, ಸೈನಿಕರು ಅಲ್ಲಿ ನೆರೆದಿದ್ದಾರೆ. ಆ ಅಂಬಿಕಾ ದೇವಸ್ಥಾನದ ಹೊರಗೆ ಒಂದು ದೊಡ್ಡ ಮೇಳವೇ ಅಲ್ಲಿ ಸೇರಿದೆ. ಎಲ್ಲೆಡೆಯಿಂದ ಬಂದಂತಹ ರಾಜರು, ವಿಶೇಷವಾಗಿ ವರನಾದಂತಹ ಶಿಶುಪಾಲ ಆ ರುಕ್ಮಿಣಿಯ ಕೈಯನ್ನ, ಪಾಣಿಯನ್ನ ಗ್ರಹಿಸಲಿಕ್ಕೆ, ಸ್ವೀಕರಿಸಲಿಕ್ಕೆ ಸನ್ನದ್ಧನಾಗಿದ್ದಾನೆ. ಕೆಲವೇ ಕ್ಷಣಗಳು ಮಾತ್ರ ಉಳಿದಿವೆ. ಒಳಗೆ ಹೋದಂತಹ ಅಂಬಿಕೆಯ ದೇವಸ್ಥಾನಕ್ಕೆ ಹೋಗಿ ಆ ರುಕ್ಮಿಣಿ ಅಂಬಿಕೆಗೆ ಪ್ರಾರ್ಥಿಸಿದ್ಲು. ಎಲ್ಲರ ಮನಸ್ಸಿನಲ್ಲಿಯೂ ಆ ಪ್ರಾರ್ಥನೆಯೇ ಇತ್ತು, ಈ ರುಕ್ಮಿಣಿ ಕೃಷ್ಣನಿಗೆ ಅರ್ಪಿತಳಾಗಬೇಕು, ಆತನೇ ಈಕೆಗೆ ಸರಿಸಾಟಿಯಾದಂತಹ ಪತಿ. ಅದು ಎಲ್ಲರ ಮನಸ್ಸಿನ ಅಭಿಲಾಷೆಯಾಗಿತ್ತು. ಕೇವಲ ರುಕ್ಮಿ ಮತ್ತು ಇನ್ನಿತರ ದುಷ್ಟರು ಮಾತ್ರ ಆಕೆಯನ್ನ ಪಡೆಯಲಿಕ್ಕೆ ಅಲ್ಲಿ ಬಂದಿತ್ತು. ಸೊ ಆ ಒಂದು ಸಂದರ್ಭದಲ್ಲಿ ರುಕ್ಮಿಣಿ ಅಂಬಿಕಾ ದೇವಸ್ಥಾನದಿಂದ ಹೊರಬಂದು ಅಲ್ಲಿರುವಂತಹ ಜನರನ್ನ ಪರಿಶೀಲಿಸ್ತಾ ಇದ್ದಾಳೆ. ಕೃಷ್ಣನೆಲ್ಲಿದ್ದಾನೆ ಅಂತ ಹುಡುಕ್ತಾ ಇದ್ದಾಳೆ. ಆಕೆಯ ನೋಟ ಮಾತ್ರದಿಂದ ಭ್ರಮಿತರಾಗಿ, ಮೋಹಿತರಾಗಿ ಅಲ್ಲಿರುವ ರಾಜರು ಕಾಮಪೂರಿತರಾಗಿ ಮೂರ್ಛಿತರಾದರು. ಕೃಷ್ಣ ಹಠಾತ್ತನೆ ಆಕೆಯ ಮುಂದೆ ಪ್ರಕಟನಾಗಿ ತನ್ನ ರಥದ ಮೇಲೆ ಬರಲಿಕ್ಕೆ ಆಹ್ವಾನ ನೀಡ್ತಾ ತನ್ನ ಕೈಯನ್ನ ಮುಂದೆ ನೀಡ್ತಾನೆ. ಆಕೆಯನ್ನ ಅಪಹರಿಸಿ ಅಲ್ಲಿಂದ ತಕ್ಷಣವೇ ಆ ರಥ ಎಲ್ಲರ ಕಣ್ಮುಂದೆಯೇ ತುಂಬಾ ವೇಗವಾಗಿ ಹರಿದು ಹೋಗುತ್ತೆ. ಎಲ್ಲರೂ ಕೂಡ ಹಾಯ್ ಹಾಯ್, ಏನಾಯ್ತು ಏನಾಯ್ತು, ಅಚಾತುರ್ಯ ಅಂತ ಹೇಳಿ ಆ ರಥವನ್ನ ತಡೀಲಿಕ್ಕೆ ಮುಂದೆ ಹೋಗ್ತಾರೆ. ಆದ್ರೆ ಅಷ್ಟು ಬೇಗ ಆ ರಥ ದಾರುಕ ಅದನ್ನ ನಡೆಸಿ ಮುಂದೆ ಹೋದ. ಆಗ ಅಲ್ಲಿರುವಂತಹ ರಾಜರು ಶಿಶುಪಾಲನ ಸ್ನೇಹಿತರಾದಂತಹ ಜರಾಸಂಧ, ಶಿಶುಪಾಲ ಖುದ್ದಾಗಿ ಅನೇಕರು ಅಲ್ಲಿ ಆಕ್ರಮಣ ಮಾಡಿದ್ರು. ಆ ರಥದ ಹಿಂದೆ ಈ ಯಾದವರ ಸೈನ್ಯ, ಮುಖ್ಯವಾಗಿ ಬಲರಾಮ ಮತ್ತೆ ಸಾತ್ಯಕಿ, ಇವರೆಲ್ಲರೂ ಕೂಡ ಆ ಯುದ್ಧಕ್ಕೆ ಅಂತ ಸನ್ನದ್ಧರಾದರು. ಶಿಶುಪಾಲ ನನ್ನ ಸಾತ್ಯಕಿ ದೀರ್ಘಕಾಲದ ಕಾಳಗದ ನಂತರ ಆತನನ್ನ ಸೋಲಿಸಿದ. ಜರಾಸಂಧ ಮತ್ತೆ ಆತನ ಬೃಹತ್ತಾದ ಸೈನ್ಯವು ಕೂಡ ಅಲ್ಲಿ ಸೋಲನ್ನೊಪ್ಪಿತು. ಆಗ ಜರಾಸಂಧ ಶಿಶುಪಾಲನಿಗೆ ಸಾಂತ್ವನವನ್ನು ನೀಡಿದ. ಇದನ್ನೆಲ್ಲ ನಾವು ನಿನ್ನೆ ಚರ್ಚೆಯಲ್ಲಿ ನೋಡಿದ್ದೀವಿ. ಹತಾಶನಾಗಿ ಶಿಶುಪಾಲ, ಜರಾಸಂಧ ಎಲ್ಲ ಆ ದುಷ್ಟ ರಾಜರು ತಮ್ಮ ರಾಜ್ಯಗಳಿಗೆ ಮರಳಿ ಹೋಗ್ಲಿಕ್ಕೆ ತಯಾರಾದರು. ಆಗ ಕೃಷ್ಣ ರುಕ್ಮಿಣಿಯನ್ನ ಆ ರಥದಲ್ಲಿರಿಸಿ ಆತ ಮುನ್ನಡೀತಾ ಇದ್ದಾನೆ. ಆಗ ಅಲ್ಲಿ ಒಬ್ಬ ಶಾಳ್ವ ಎನ್ನುವ ಒಬ್ಬ ರಾಜ ಕೃಷ್ಣನಿಗೆ ಎದುರಾಗ್ತಾನೆ. ಕೃಷ್ಣನ ಮೇಲೆ ಬಾಣದ ಸುರಿಮಳೆಯನ್ನೇ ಮಾಡ್ತಾನೆ. ಕೃಷ್ಣ ಆತನಿಗೆ ಯಮನಂತೆ ಕಾಣಿಸಿಕೊಳ್ತಾ ಭೀಕರ ಕಾಳಗದಲ್ಲಿ ಆತನ ಎದೆಯ ಮೇಲೆ ಅನೇಕ ಬಾಣಗಳ ಪ್ರಹಾರ ಮಾಡಿ ಆತನನ್ನ ಒಂದು ರೀತಿ ನಿಷ್ಕ್ರಿಯ, ಮೂರ್ಛಿತಗೊಳಿಸ್ಬಿಡ್ತಾನೆ. ಆಗ ಮೆಲ್ಲಗೆ ಚೇತರಿಸಿಕೊಂಡು ಶಾಳ್ವ ಎದ್ದೇಳ್ತಾನೆ. ಆಗ ಅವನು ಆ ಪರಿಸ್ಥಿತಿಯನ್ನ ತಿಳಿದುಕೊಂಡು, ನಾನು ಈ ಸಮಯದಲ್ಲಿ ಕೃಷ್ಣನನ್ನ ಎದುರಿಸ್ಲಿಕ್ಕೆ ಆಗ್ತಾ ಇಲ್ಲ, ನಾನು ಇನ್ನಷ್ಟು ಶಕ್ತಿಯನ್ನ ಗ್ರಹಿಸಿ ಬರ್ತೀನಿ, ಆ ಕಾಲಾಂತಕನಾದಂತಹ ಶಿವ ರುದ್ರನನ್ನ ಸ್ತುತಿಸಿ ಪ್ರಸನ್ನಗೊಳಿಸಿ ವಿಶೇಷವಾದ ವರದಾನಗಳನ್ನ ಪಡೆದು ನಾನು ಮತ್ತೆ ಈ ಕೃಷ್ಣನನ್ನ ಸೋಲಿಸಿಯೇ ತೀರ್ತೇನೆ, ಈ ಯಾದವರ ಕುಲವನ್ನ ನಿರ್ನಾಮ ಮಾಡ್ತೇನೆ ಅಂತ ಹೇಳಿ ಅಲ್ಲಿ ಶಾಳ್ವ ಪ್ರತಿಜ್ಞೆ ಮಾಡೋದನ್ನ ಎಲ್ಲರೂ ಕಾಣ್ತಾರೆ. ಶಾಳ್ವ ಅಲ್ಲಿಂದ ಹೊರ ಹೋಗ್ತಾನೆ. ಇದಾದ ಮೇಲೆ ಆ ಕೃಷ್ಣನ ರಥ ಮುನ್ನಡೀತಾ ಇದೆ. ನಿನ್ನೆ ಮಾತಿನಲ್ಲಿ ನಾವು ನೋಡಿದ್ವಿ, ಭಯಭೀತಳಾದಂತಹ ರುಕ್ಮಿಣಿಗೆ ಕೃಷ್ಣ ಆಶ್ವಾಸನೆಯನ್ನ ನೀಡಿದ. ಯಾರಿಗಾದ್ರೂ ನೆನ್ಪಿದೆ ಏನ್ ಆಶ್ವಾಸನೆ ನೀಡಿದ? ಬಹಳ ತುಂಬಾ ಸೊಗಸಾದ ಮಾತನ್ನ ಕೃಷ್ಣ ಹೇಳಿದ ಅಲ್ಲಿ. ಯಾರಿಗ್ ನೆನ್ಪಿದೆ? ಸೈನಿಕರೆಲ್ಲ ಎಲ್ಲರನ್ನು ಸದೆ ಬಡಿತಾರೆ, ನೀನೇನು ಯೋಚನೆ ಮಾಡ್ಬೇಡ, ಧೈರ್ಯವಾಗಿರು ಅಂತ ಹೇಳ್ತಾರೆ. ನಿನ್ನ ಸೈನ್ಯ ಶತ್ರು ಸೈನ್ಯವನ್ನ ಸೊ ಅಲ್ಲಿ ನಮ್ಗೆ ತಿಳಿಯುವಂತಹ ಅಂಶ ಅಂದ್ರೆ ಕೃಷ್ಣ ಹೇಗೆ ತನ್ನ ಎಲ್ಲ ಸಂಪತ್ತು, ಐಶ್ವರ್ಯ, ಸೇನೆ ಎಲ್ಲವನ್ನು ಕೂಡ ಕೆಲ ಕ್ಷಣಗಳಲ್ಲಿಯೇ ಆ ರುಕ್ಮಿಣಿಗೆ ನೀಡಿದ. ಇದೆಲ್ಲವೂ ನಿನ್ನದೇ ರುಕ್ಮಿಣಿ, ಈ ಸೇನೆಯು ಕೂಡ ನಿನ್ನದೇ, ನಿನ್ನ ಸೇನೆ ಸರ್ವ ಸಶಕ್ತವಾಗಿದೆ,
ಆ ಶತ್ರು ಸೇನೆ ಆ ವಿದರ್ಭ ಸೇನೆಯನ್ನ ಸೋಲಿಸುತ್ತೆ ಅಂತ ಆಶ್ವಾಸನೆ ನೀಡ್ತಾನೆ. ಎಷ್ಟು ಉದಾರಿ ಕೃಷ್ಣ. ತನ್ನ ಎಲ್ಲ ಸಂಪತ್ತು ಐಶ್ವರ್ಯ ಎಲ್ಲವನ್ನು ಕೂಡ ತನ್ನ ಭಕ್ತರಿಗೆ ನೀಡಿ ಆನಂದವನ್ನ ಪ್ರದಾನ ಮಾಡ್ಲಿಕ್ಕೆ ಸದಾ ಹಾತೊರಿತಾನೆ. ಹೀಗೆ ಮುನ್ನಡಿಬೇಕಾದ್ರೆ ಅಲ್ಲಿ ರುಕ್ಮಿಣಿಯ ಅಣ್ಣನಾದ ರುಕ್ಮಿ ಅತ್ಯಂತ ಕೋಪದಲ್ಲಿ ಕೃಷ್ಣನನ್ನ ಹಿಂಬಾಲಿಸ್ತಾ ಹೋಗ್ತಾ ಇದ್ದಾನೆ. ಅವನು ಎಷ್ಟು ಕ್ರುದ್ಧನಾಗಿದ್ದಾನೆ ಅಂದ್ರೆ ಆತ ಅಲ್ಲಿ ಪ್ರತಿಜ್ಞೆ ಮಾಡ್ತಾನೆ, ನಾನು ಈ ಕೃಷ್ಣನನ್ನ ಕೊಲ್ಲದೆ ನನ್ನ ತಂಗಿ ರುಕ್ಮಿಣಿಯನ್ನ ಮತ್ತೆ ಈ ವಿದರ್ಭ ರಾಜಧಾನಿ ಕುಂಡಿನ ನಗರಿಗೆ ಕರೆ ತರದೆ ನಾನು ಈ ನಗರವನ್ನ ಪ್ರವೇಶಿಸೋದಿಲ್ಲ ಅಂತ ಹೇಳಿ ಆ ನಗರವನ್ನ ತೊರೆದು ಹೊರ ಹೋಗಿದ್ದಾನೆ. ಈಗ ಯಾರು ಹೊರಗೋಗಿದ್ದಾನೆ? ರುಕ್ಮಿ. ರುಕ್ಮಿಣಿಯ ಅಣ್ಣ ರುಕ್ಮಿ ಅತ್ಯಂತ ಕೋಪದಲ್ಲಿ ಆತ ಈಗ ಕೃಷ್ಣನ ರಥವನ್ನ ಹಿಂಬಾಲಿಸ್ತಾ ಇದ್ದಾನೆ. ಆತ ಜೋರಾಗಿ ಕೃಷ್ಣನ ಮೇಲೆ ಕೆಲ ಮಾತುಗಳನ್ನ ಹೇಳ್ತಾನೆ. ಹೇ ಕೃಷ್ಣ, ನಿಂತ್ಕೋ, ನೀನು ಎಷ್ಟು ಹೇಡಿಯ ರೂಪದಲ್ಲಿ ನೀನು ಹೇಡಿಯಂತೆ ನೀನು ಆಕೆಯನ್ನ ಕದ್ದು ಒಯ್ತಾ ಇರುವೆ. ಧೈರ್ಯವಿದ್ರೆ ನನ್ನೊಡನೆ ಯುದ್ಧ ಮಾಡು. ಎಲ್ಲಿಗೆ ಹೋಗ್ತೀಯ? ನಾನು ನಿನ್ನ ಹಿಡಿತೀನಿ. ನಿನ್ನ ಈ ಅಹಂಕಾರವನ್ನ ಇವತ್ತು ಧ್ವಂಸ ಮಾಡಿಯೇ ತೀರ್ತೀನಿ ನಾನು. ನೀನೊಬ್ಬ ಮೋಸಗಾರ, ವಂಚಕ, ಹೇಡಿ, ಕಾಗೆ ತರ ನೀನು ಆ ಯಜ್ಞದ ಸಾಮಗ್ರಿಗಳನ್ನ ಕಳ್ಳತನದಲ್ಲಿ ಕದ್ದು ಕರೆತಕೊಂಡು ಹೋಗ್ತಾ ಇದ್ದೀಯಾ. ಇವತ್ತು ನಿನಗೆ ಪಾಠವನ್ನ ಕಲಿಸ್ತೀನಿ. ನನ್ನ ತಂಗಿ ರುಕ್ಮಿಣಿಯನ್ನ ಹಿಂತಿರುಗಿಸು ಅಂತ ಹೇಳಿ ಬೇಡ್ತಾ ಇದ್ದಾನೆ. ಆ ಸಮಯದಲ್ಲಿ ಜೋರಾಗಿ ಮಾತುಗಳನ್ನ ಹೇಳ್ತಾ ಇದ್ದಾನೆ ಈ ರುಕ್ಮಿ. ಆಗ ಕೃಷ್ಣ ನೋಡ್ತಾನೆ, ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನ. ಆ ಸಮಯದಲ್ಲಿ ಒಬ್ಬ ವಿಶೇಷ ಸೇನಾನಿ ಅಲ್ಲಿ ಕಾಣಸಿಗ್ತಾನೆ. ಈತನು ಕೂಡ ರುಕ್ಮಿಯ ಸ್ನೇಹಿತ. ರುಕ್ಮಿಯ ಸ್ನೇಹಿತರಲ್ಲಿ ಅನೇಕರಿದ್ದಾರೆ. ಶಿಶುಪಾಲ, ಜರಾಸಂಧ, ಪೌಂಡ್ರಕ, ಶಾಳ್ವ. ಈ ಸೇನಾನಿಯ ಹೆಸರು ಏಕಲವ್ಯ. ಹೆಸರು ನಿಮಗೆಲ್ಲ ಪರಿಚಿತವಾಗಿರ್ಬೋದು. ಈ ಏಕಲವ್ಯ ಅತ್ಯಂತ ಪ್ರವೀಣ ಧನುರ್ಧಾರಿ. ಆ ದ್ರೋಣರನ್ನ ಪ್ರತಿಮೆಯ ರೂಪದಲ್ಲಿ ಗೌರವಿಸ್ತಾ ತಾನೇ ಸ್ವಂತ ಧನುರ್ವಿದ್ಯೆಯನ್ನ ಕಲಿತು ನಿಪುಣನಾಗಿದ್ದ. ಆದರೆ ಅವನಲ್ಲಿರುವಂತಹ ಪ್ರತಿಕೂಲ ಭಾವವನ್ನ ಕಂಡು ಗುರು ದ್ರೋಣರು ಆತನಿಂದ ಗುರುದಕ್ಷಿಣೆಯ ರೂಪದಲ್ಲಿ ಆ ಹೆಬ್ಬೆರಳನ್ನ ಬೇಡಿದ್ರು. ದೊಡ್ಡ ದಾನದ ರೂಪದಲ್ಲಿ ಆತ ಗುರುವಿಗೆ ಆ ಹೆಬ್ಬೆರಳನ್ನ ಅರ್ಪಿಸಿದ್ದ. ಸಾಮಾನ್ಯ ಜನರಿಗೆ ಏಕಲವ್ಯ ಒಬ್ಬ ಮಹಾನ್ ದಾನಿಯಂತೆ ಕಾಣ್ತಾನೆ, ಅತ್ಯಂತ ಒಬ್ಬ ಪ್ರವೀಣ ಧನುರ್ಧಾರಿಯಂತೆ ಕಾಣ್ತಾನೆ. ಆದರೆ ನೋಡಿ, ಅದಾದ ಮೇಲೆ, ಆ ಪ್ರಸಂಗವಾದ ಮೇಲೆ ಮುಂದೆ ಏಕಲವ್ಯನ ಕಾರ್ಯಗಳೇನು ಅನ್ನೋದನ್ನ ಭಾಗವತ ಮುಂದೆ ವರ್ಣಿಸುತ್ತೆ. ಆ ಏಕಲವ್ಯ ಹೆಬ್ಬೆಟ್ಟನ್ನ ಕಳೆದುಕೊಂಡಿದ್ದಾನೆ. ಆದರೂ ಕೂಡ ಆತ ಲೋಕಖ್ಯಾತಿಯನ್ನ ಪಡೆಯಲಿಕ್ಕೆ ಅಂತ ಆತ ಧನುರ್ವಿದ್ಯೆಯನ್ನ ಇನ್ನಷ್ಟು ಅಭ್ಯಾಸ ಮಾಡಿ ಆತ ಈ ಶಿಶುಪಾಲ, ಜರಾಸಂಧರ ಪಡೆಯನ್ನ ಸೇರ. ಬಹಳ ನಿಪುಣ ಧನುರ್ಧಾರಿ. ಕೃಷ್ಣನ ವಿರುದ್ಧದ ಯುದ್ಧಗಳಲ್ಲಿ ಆತ ಪಾಲ್ಗೊಳ್ತಾನೆ. ನಮ್ಮ ಈ ಸರಣಿಯಲ್ಲಿ ಆತನನ್ನ ನಾವು ಇನ್ನೊಮ್ಮೆ ಮುಂದೆ ಕಾಣ್ತೀವಿ. ಬಟ್ ಈಗ ಆತ ಈ ರುಕ್ಮಿಣಿಯ ಹರಣದ ಪ್ರಸಂಗದಲ್ಲಿ ಕೃಷ್ಣನ ರಥದ ಮುಂದೆ ಬಂದು ಆತ ಪ್ರತಿಸ್ಪರ್ಧೆಯನ್ನ ನೀಡ್ಲಿಕ್ಕೆ ಬಂದಿದ್ದಾನೆ. ಅನೇಕ ಮಾರಣಾಂತಿಕ ಬಾಣಗಳನ್ನ ಕೃಷ್ಣನ ಮೇಲೆ ಪ್ರಹಾರ ಮಾಡ್ತಾ ಇದ್ದಾನೆ. ಕೃಷ್ಣ ನೋಡ್ತಾ ಇದ್ದ ಹಾಗೆ 3 ಅಕ್ಷೋಹಿಣಿ ಸೈನ್ಯವನ್ನ ಕರೆತಂದಿದ್ದಾನೆ ಏಕಲವ್ಯ. ಕೃಷ್ಣ ಆತನನ್ನ ಬಹಳ ಸಹಜವಾಗಿ, ಸುಲಭವಾಗಿ ಆತನ ಆ ರಥ, ಆತನ ಆಯುಧಗಳು, ಬಾಣ ಎಲ್ಲವನ್ನು ಕೂಡ ನಿಷ್ಕ್ರಿಯ ಮಾಡ್ತಾನೆ. ಕೃಷ್ಣನ ಆ ಮಾರಣಾಂತಿಕ ಅಸ್ತ್ರಗಳನ್ನ ಕಾಣ್ತಾ ಇದ್ದಾಗೆ ಹೆದರಿ ಈ ಬಹಳ ನಿಪುಣನಾದಂತಹ ಧನುರ್ಧಾರಿ ಏಕಲವ್ಯ ಅಲ್ಲಿಂದ ಓಡಿ ಹೋಗ್ಬಿಡ್ತಾನೆ. ಇಂತಹ ಪ್ರವೀಣನಾದಂತಹ ಸೇನಾನಿ ಕೃಷ್ಣನ ಬಲವನ್ನ ಕಂಡು ಓಡಿ ಹೋಗಿರೋದನ್ನ ಕೇಳಿ
ಇನ್ನಿತರರಾದಂತಹ ದಂತವಕ್ರ ಮತ್ತೆ ಇನ್ನಿತರ ಆ ಏನು ಆ ಶಿಶುಪಾಲ ಮತ್ತೆ ರುಕ್ಮಿಯ ಕಡೆಯವರು, ಅವರು ಕೂಡ ಅಲ್ಲಿಂದ ಪರಾರಿ ಆಗ್ಬಿಡ್ತಾರೆ. ಆದ್ರೆ ರುಕ್ಮಿ, ನಾನು ಇದು ಈ ವ್ಯಕ್ತಿಯನ್ನ ಸೋಲಿಸಲೇಬೇಕು, ಇದು ನನ್ನ ಪ್ರತಿಷ್ಠೆಯ ಮಾತು ಅಂತ ಹೇಳಿ ಮತ್ತೆ ಮುಂದೆ ಬರ್ತಾನೆ. ಮುಂದೆ ಬಂದು ಈಗ ಆ ಕೃಷ್ಣನಿಗೆ ಆ ಸವಾಲನ್ನ ಒಡ್ತಾ ಇದ್ದಾನೆ. ಏಕಲವ್ಯ ಏನೋ ಓಡಿ ಹೋಗ್ಬಿಟ್ಟ, ಆದ್ರೆ ಈಗ ರುಕ್ಮಿ ಸವಾಲನ್ನ ಒಡ್ತಾ ಇದ್ದಾನೆ. ಅವನು ಬಹಳ ತೀಕ್ಷ್ಣವಾಗಿ ಕೃಷ್ಣನ ಮೇಲೆ ಪ್ರಹಾರ ಮಾಡ್ತಾನೆ. ರುಕ್ಮಿಯ 4 ಕುದುರೆಗಳನ್ನ ಕೃಷ್ಣ ನೋಡ್ತಾ ಇದ್ದ ಹಾಗೆ ಅವುಗಳನ್ನ ಸಾಯಿಸ್ತಾನೆ, ಸಾರಥಿಯನ್ನು ಕೂಡ ಸಾಯಿಸ್ತಾನೆ. ಅದಾದ ಮೇಲೆ ರುಕ್ಮಿ ಆತನ ಬಿಲ್ಲನ್ನು ಕೂಡ ಕೃಷ್ಣ ಮುರಿದು ಹಾಕ್ತಾನೆ. ರುಕ್ಮಿ ಇನ್ನೊಂದು ಬಿಲ್ಲನ್ನ ಸ್ವೀಕರಿಸಿ, ಧನಸ್ಸನ್ನ ಸ್ವೀಕರಿಸಿ ಕೃಷ್ಣನ ಮೇಲೆ ಮತ್ತೆ ಪ್ರಹಾರವನ್ನ ಮಾಡ್ತಾನೆ. ಕೃಷ್ಣ ಮತ್ತೆ ಆತನ ಧನುಸ್ಸನ್ನು ಮುರಿದು ಹಾಕ್ತಾನೆ ತುಂಬಾ ಸುಲಭವಾಗಿ. ಸೊ ಹೀಗೆ ಪದೇ ಪದೇ ಅನೇಕ ಧನಸ್ಸುಗಳನ್ನ ಆತ ಹಿಡಿದು ಪ್ರಹಾರ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರೂ ಕೂಡ ಎಲ್ಲದರಲ್ಲೂ ವಿಫಲನಾಗ್ತಾನೆ. ಹೀಗೆ ಆ ಕೊನೆಗೆ ಆತ ಕತ್ತಿ ಖಡ್ಗವನ್ನ ಹಿಡಿದು ಕೃಷ್ಣನ ರಥಕ್ಕೆ ಹಾರಿ ಕೃಷ್ಣನನ್ನ ಕೊಲ್ಲಲಿಕ್ಕೆ ಅಂತ ಹೇಳಿ ಮುಂದೆ ಹೋಗಿದ್ದಾನೆ. ಅಲ್ಲಿ ರುಕ್ಮಿಣಿ ಇದ್ದಾಳೆ, ಕೃಷ್ಣನಿದ್ದಾನೆ. ಕೃಷ್ಣನನ್ನ ಕೊಲ್ಲಲಿಕ್ಕೆ ಅಂತ ಹೇಳಿ ಸಮೀಪಕ್ಕೆ ಬಂದಿದ್ದಾನೆ ರುಕ್ಮಿ. ಆಗ ತಕ್ಷಣವೇ ಕೃಷ್ಣ ಎಷ್ಟು ಚಾಣಾಕ್ಷ, ಆತನನ್ನ ಹಿಡಿದು ಬಾಣಗಳಿಂದ ಆತನ ಕತ್ತಿ ಮತ್ತೆ ಆತನ ಏನು ಢಾಲ್ ಅಥವಾ ಗುರಾಣಿ ಅಥವಾ ಏನಿರುತ್ತೆ ಅದನ್ನೆಲ್ಲ ತುಂಡು ತುಂಡು ಮಾಡ. ಆಗ ಆ ಕೃಷ್ಣ ಅವನನ್ನ ರುಕ್ಮಿಯನ್ನ ಕೊಲ್ಲಲಿಕ್ಕೆ ತಯಾರಾಗ್ತಾನೆ. ರುಕ್ಮಿಯನ್ನ ಅಲ್ಲಿ ಸೆರೆ ಹಿಡಿದಂತೆ ಮಾಡ್ತಾನೆ. ಕೃಷ್ಣ ಕತ್ತಿ ಎತ್ತಿ ಈಗ ಆ ರುಕ್ಮಿಯನ್ನ ಕೊಲ್ಲಲಿಕ್ಕೆ ತಯಾರಾಗ್ಬಿಟ್ಟಿದ್ದಾನೆ. ಕ್ಷಣ ಮಾತ್ರದಲ್ಲಿ ಕೃಷ್ಣ ಈಗ ರುಕ್ಮಿಯನ್ನ ಶಿರಚ್ಛೇದ ಮಾಡಲಿಕ್ಕೆ ಸನ್ನದ್ಧನಾಗ್ತಾನೆ. ಅಲ್ಲಿರೋಳು ಇನ್ನೊಬ್ಬ ಮಹಿಳೆ, ಆಕೆ ರುಕ್ಮಿಣಿ, ರುಕ್ಮಿಯ ತಂಗಿ. ಕೆಲವರು ಈ ಪ್ರಸಂಗದ ವರ್ಣನೆಯನ್ನ ಹೀಗೆ ಹೇಳ್ತಾರೆ: ಓ, ಅಣ್ಣನಾದ ರುಕ್ಮಿಯ ಮೇಲೆ ಈ ರುಕ್ಮಿಣಿ ತನ್ನ ಶಾರೀರಿಕ ಸಂಬಂಧ ಅಂದ್ರೆ ಅಣ್ಣ ತಂಗಿಯ ಸಂಬಂಧ, ಆ ಕಾರಣದಿಂದಾಗಿ ಆಕೆ ದಯೆಯನ್ನ ತೋರಿಸಿದಳು, ಕೃಷ್ಣನಿಗೆ ಬೇಡಿದಳು, ಕೃಷ್ಣ ದಯವಿಟ್ಟು ನನ್ನ ಅಣ್ಣನನ್ನ ಕೊಲ್ಲಬೇಡ. ಆದ್ರೆ ಭಾಗವತದಲ್ಲಿ ವರ್ಣನೆ ಹೀಗೆ ಹೇಳಲಾಗ್ತದೆ: ರುಕ್ಮಿಣಿ ಯೋಚಿಸ್ತಾ ಇದ್ಲು, ಓ, ನನ್ನ ಕಣ್ಣ ಮುಂದೆಯೇ ನನ್ನ ಅಣ್ಣನ ಹತ್ಯೆಯಾದರೆ ಅದನ್ನ ಕೇಳಿ ಜಗತ್ತು ಹೇಗೆ ಪ್ರತಿಕ್ರಿಯಿಸಬಹುದು, ಜನ ಏನು ಮಾತಾಡಬಹುದು, ನನ್ನ ಕಣ್ಣೆದುರೇ ನನ್ನ ಅಣ್ಣನನ್ನ ನನ್ನ ಗಂಡ ಕೊಂದ, ಈ ಮಾತನ್ನ ಕೇಳಿದ್ರೆ ಜನ ಏನೆಲ್ಲ ತಪ್ಪು ಅರ್ಥಗಳನ್ನ ತಪ್ಪು ಧಾರಣೆಗಳನ್ನ ಮೂಡಿಸ್ಕೊಳ್ಬಹುದು. ಕೃಷ್ಣ, ನನಗೆ ಆ ಕಾರಣದಿಂದ ಚಿಂತೆ ಇದೆ, ದಯವಿಟ್ಟು ನೀನು ನನ್ನ ಅಣ್ಣನಾದಂತಹ ಈ ರುಕ್ಮಿಯನ್ನ ಕೊಲ್ಲಬೇಡ, ನೀನು ಅತ್ಯಂತ ಶಕ್ತಿಶಾಲಿ, ನೀನು ನಿನ್ನ ಮುಂದೆ ಈತ ಸಣ್ಣ ಹುಳುವಿನಂತೆ ತುಚ್ಛ, ನೀನು ಪರಮ ನಿಯಂತ್ರಕ. ನೋಡಿ, ಎಷ್ಟೊಂದು ಸೈನ್ಯಗಳನ್ನ ಜೋಡಿಸಿ ಇವರೆಲ್ಲರೂ ಕೂಡ ನಿನ್ನನ್ನ ಸೋಲಿಸ್ಲಿಕ್ಕೆ ಕೊಲ್ಲಲಿಕ್ಕೆ ಅಂತ ಮುಂದೆ ಬಂದ್ರೆ ಕ್ಷಣ ಮಾತ್ರದಲ್ಲಿ ನೀನು ಅವರನ್ನೆಲ್ಲ ಸೆದೆ ಬಡಿದು ಅವರನ್ನೇ ಸೋಲುಣಿಸ್ತೇನೆ. ನೀನು ಸರ್ವ ಮಂಗಳಕರ, ನೀನು ವಿಶ್ವನಾಥ, ನೀನು ಈ ವ್ಯಕ್ತಿ, ಈತ ನನ್ನ ಅಣ್ಣ, ಆತನನ್ನ ಕೊಂದರೆ ಜನ ಅವಾಚ್ಯವಾಗಿ ಮಾತನಾಡ್ತಾರೆ. ಸೊ ಇಲ್ಲಿ ನಮ್ಮ ಆಚಾರ್ಯರು ವರ್ಣಿಸ್ತಾರೆ, ಕೃಷ್ಣನ ಭಕ್ತರಲ್ಲಿ ಎಲ್ಲರೂ ಕೂಡ ಈ ಕೃಷ್ಣನ ಲೀಲೆಗಳಲ್ಲಿರುವಂತಹ ಈ ವಿಶೇಷವಾಗಿ ಪತ್ನಿಯರೇನಿದ್ದಾರೆ ಇವರೆಲ್ಲರಲ್ಲೂ ಕೂಡ ಈ ಭಾವ ಬಹಳ ಪ್ರಗಾಢವಾಗಿತ್ತು. ಏನದು? ಕೃಷ್ಣ ನನ್ನವನು, ಕೃಷ್ಣನ ಕುರಿತಾಗಿ ಮಮತೆ, ಆ ಪ್ರೇಮದ ಪರಾಕಾಷ್ಠತೆ ಮಮತೆ. ಕೃಷ್ಣ ನನ್ನವನು,
ನಾನು ಕೃಷ್ಣನಿಗೆಂದೇ ಸಮರ್ಪಿತಳು, ನನ್ನ ಸರ್ವಸ್ವವು ಕೃಷ್ಣನೇ. ಈ ಭಾವ ಎಲ್ಲ ಕೃಷ್ಣನ ಪ್ರೇಯಸಿಯರಲ್ಲಿ, ಪತ್ನಿಯರಲ್ಲಿ ಕಾಣಸಿಗುತ್ತೆ. ಕೃಷ್ಣನ ಗೋಪಿಯರಲ್ಲೂ ಕೂಡ, ವಿಶೇಷವಾಗಿ ಕೃಷ್ಣನ ದ್ವಾರಕೆಯ ಪತ್ನಿಯರಲ್ಲಿ ಲೋಕಾಭಿಪ್ರಾಯದ ಗಣನೆಯೂ ಕೂಡ ಇಲ್ಲಿ ಮಾಡಲಾಗುತ್ತೆ. ಈ ರೀತಿಯಾದಂತಹ ಪ್ರೇಮ ಭಾವಕ್ಕೆ ಸಮಂಜಸ ಪ್ರೇಮ ಅಂತ ಹೇಳಿದ್ದಾರೆ. ಅಂದ್ರೆ ಜಗತ್ತು ಏನ್ ತಿಳ್ಕೊಳ್ಬಹುದು ಈ ರೀತಿಯಾಗಿ ವರ್ತಿಸಿದ್ರೆ. ನೀವು ಈ ಮಾತನ್ನ ಸತ್ಯಭಾಮಿಯ ಪ್ರಸಂಗದಲ್ಲೂ ಮುಂದೆ ಕಾಣ್ತೀವಿ ನಾವು. ಈಗ ಇಲ್ಲಿ ರುಕ್ಮಿಣಿಯ ಪ್ರಸಂಗದಲ್ಲೂ ಈ ಮಾತು ಬರ್ತಾ ಇದೆ. ಜಗತ್ತು, ಜನ ಏನು ಕೃಷ್ಣನ ಕುರಿತಾಗಿ ಮಾತನಾಡ್ತಾರೋ, ನನ್ನ ಕುರಿತಾಗಿ ಏನ್ ಹೇಳ್ತಾರೋ, ನನ್ನ ಮುಂದೆಯೇ ನನ್ನ ಅಣ್ಣನ ಹತ್ಯೆಗೈದ ನನ್ನ ಗಂಡ ಅಂತ ಹೇಳಿ ತಪ್ಪು ಮಾತಾಡಬಹುದಲ್ವಾ, ಇದರಿಂದ ಕೃಷ್ಣನಿಗೆ ನಿಂದನೆ ಆಗ್ಬೋದಲ್ವಾ, ಈ ರೀತಿಯಾದಂತಹ ಗಣನೆ. ಆದರೆ ಗೋಪಿಯರ ವೈಶಿಷ್ಟ್ಯತೆ ಏನಂದ್ರೆ ಆ ಗಣನೆ ಅವರಲ್ಲಿಲ್ಲ. ಅವರು ಎಷ್ಟು ಮಹಾನ್ ಭಕ್ತರು ಅಂತ ಇಲ್ಲಿ ಆಚಾರ್ಯರು ಈ ಒಂದು ಸಂದರ್ಭದಲ್ಲಿ ಸ್ವಲ್ಪ ವಿವರಿಸ್ತಾರೆ. ಅಫ್ಕೋರ್ಸ್ ನಾವು ಹಿಂದಿನ ನಮ್ಮ ಸಂಚಿಕೆಗಳಲ್ಲಿ, ನಮ್ಮ ಸರಣಿಯಲ್ಲಿ ವಿಶೇಷವಾಗಿ ಆ ಕೃಷ್ಣ ಕಿಶೋರ ಎನ್ನುವ 3ನೇ ಭಾಗದಲ್ಲಿ ನಾವು ಚರ್ಚೆ ಮಾಡಿದ್ದೀವಿ. ಗೋಪಿಯರ ಅತ್ಯುನ್ನತವಾದಂತಹ ಸಮರ್ಪಣೆ ಮತ್ತು ಶರಣಾಗತಿಯನ್ನ. ಸೊ ಅವರ ಪ್ರೇಮವನ್ನ ಸಮರ್ಥ ಪ್ರೇಮ ಅಂತ ಹೇಳ್ತಾರೆ. ಅದು ಅತಿ ಪ್ರಬಲವಾದದ್ದು. ಲೋಕ ಅಭಿಪ್ರಾಯವನ್ನೂ ಕೂಡ ಅದಕ್ಕೇನು ಮನ್ನಣೆಯನ್ನ ನೀಡದೆ, ಕೃಷ್ಣನ ಏನು ಇಚ್ಛೆ ಇದೆಯೋ, ಕೃಷ್ಣನ ಸಂತುಷ್ಟಿಯೇ ಅದುವೇ ಮುಖ್ಯವಾದ ಪರಿಗಣನೆ ಆ ಗೋಪಿಯರಿಗೆ. ಸೊ ಇಲ್ಲಿ ರುಕ್ಮಿಣಿ ಈ ರೀತಿಯಾಗಿ ಬೇಡ್ತಾ ಇದ್ದಾಳೆ, ದಯವಿಟ್ಟು ನನ್ನ ಅಣ್ಣನನ್ನ ಕೊಲ್ಲಬೇಡ, ಲೋಕ ನಿನ್ನ ಕುರಿತಾಗಿ ಮುಂದೆ ತಪ್ಪನ್ನ ಮಾತನಾಡಬಹುದು. ಈ ರೀತಿಯಾಗಿ ಆಕೆಯ ಭಯ, ಆಕೆಯ ಚಿಂತೆ ಇರೋದು ಆ ಅಣ್ಣನಾದಂತಹ ರುಕ್ಮಿಯ ಮೇಲಿನ ವ್ಯಾಮೋಹ ಅಥವಾ ವಾತ್ಸಲ್ಯ ಅಲ್ಲ, ಅದರ ಕಾರಣದಿಂದ ಅಲ್ಲ. ಕೃಷ್ಣನ ಕುರಿತಾಗಿ ಜಗತ್ತು ತಪ್ಪಾಗಿ ಮಾತನಾಡಬಾರದು ಅನ್ನೋ ಒಂದು ಲೋಕಾಭಿಪ್ರಾಯದ ಪರಿಗಣನೆ. ಸೊ ಹಾಗಾಗಿ ಆಕೆ ಈ ರೀತಿಯಾಗಿ ಬೇಡಿದ್ಲು. ಕೃಷ್ಣ ಆಕೆಯ ಮನಸ್ಸನ್ನ ತಿಳಿದು ಆತ ಕೊಲ್ಲುವುದನ್ನ ನಿಲ್ಲಿಸ್ತ. ಆದರೆ ಈ ರುಕ್ಮಿಗೆ ಒಂದು ಪಾಠವನ್ನ ಕಲಿಸಲೇಬೇಕಾಗಿತ್ತು. ಈ ರುಕ್ಮಿಣಿ ಕೆಲವೊಮ್ಮೆ ಕುಟುಂಬದಲ್ಲಿ ಈ ರೀತಿಯಾಗೂ ಕೂಡ ಹೇಳಲಾಗುತ್ತೆ. ಏನಂತ? ದಯೆಯ ಭಗಿನಿ ಮೂರ್ತಿ. ಒಂದು ಪರಿವಾರ ಅಥವಾ ಕುಟುಂಬದಲ್ಲಿ ತಾಯಿ ದಯೆಯ ಮೂರ್ತಿ, ಹಾಗೆಯೇ ತಂಗಿಯೂ ಕೂಡ ಆ ದಯೆ, ಅನುಕಂಪದ ಮೂರ್ತಿವಂತ ಸ್ವರೂಪಳಾಗಿರ್ತಾಳೆ. ಆಕೆ ಕ್ಷಮಿಸ್ತಾಳೆ, ದಯೆಯನ್ನ ತೋರಿಸ್ತಾಳೆ. ಸೊ ಹೀಗೆ ರುಕ್ಮಿಣಿ ಒಂದು ರೀತಿಯ ದಯೆಯನ್ನ ತೋರಿಸ್ತಾ ಇದ್ದಾಳೆ ರುಕ್ಮಿಯ ಕುರಿತಾಗಿ. ಬಟ್ ಅದು ಕೃಷ್ಣನ ಪರಿಗಣನೆಯನ್ನ ಲೋಕದಲ್ಲಿ ಸರಿಯಾಗಿ ಸಮರ್ಪಕವಾಗಿ ಸ್ಥಾಪಿಸುವಂತಹ ಒಂದು ದೃಷ್ಟಿಯಿಂದ. ಕೃಷ್ಣನು ಕೂಡ ಆ ರುಕ್ಮಿಣಿಯ ಕೃಪಾಭಾವವನ್ನ ಹಂಚಿಕೊಳ್ಳುತ್ತಾ ರುಕ್ಮಿಯನ್ನ ಕೊಲ್ಲೋದನ್ನ ನಿಲ್ಲಿಸ್ತ. ಆದ್ರೆ ಅವನಿಗೆ ಪಾಠ ಕಲಿಸ್ಬೇಕಾಗಿತ್ತು. ಹಾಗಾಗಿ ಕೃಷ್ಣ ಆತನನ್ನ ಹಿಡಿದು ಆತನ ಕೈಗಳನ್ನ ಕಟ್ಟಿ, ವಿಶೇಷವಾಗಿ ಆತನ ಕೊರಳಿಗೆ ಒಂದು ಬಟ್ಟೆಯಿಂದ ಕಟ್ಟಿ, ತನ್ನ ಎಡಗೈಯಿಂದ ಆ ಬಟ್ಟೆಯ 2 ತುದಿಗಳನ್ನ ಹಿಡಿದು, ತನ್ನ ಬಲಗೈಯಿಂದ ಆ ಖಡ್ಗವನ್ನ ಹಿಡಿದು, ಆತನ ತಲೆಯ ಕೂದಲನ್ನ ಆತ ತೆಗೆದ, ಇದನ್ನ ಮಾಡ್ದ, ಕೂದಲನ್ನ ಕತ್ತಿಯಿಂದ ತೆಗೆದ. ಕೇವಲ 5 ಭಾಗಗಳಲ್ಲಿ ಕೂದಲನ್ನ ಇರಿಸ್ಬಿಟ್ಟು ಆತನ ಮೀಸೆಯ ಕೆಲ ಭಾಗಗಳನ್ನ ಆತ ಆ ಕತ್ತಿಯಿಂದ ತೆಗೆದ. ಈ ರೀತಿಯಾಗಿ ಕತ್ತರಿಸ್ತ. ನೋಡಲಿಕ್ಕೆ ಬಹಳ ಹಾಸ್ಯಾಸ್ಪದವಾಗಿ ಕಾಣ್ತಾ ಇದ್ದ. ಅತಿಯಾದ ಅವಮಾನದಂತೆ ಆತನಿಗೆ ಅತಿಯಾದ ಅವಮಾನವಾಯಿತು.
ಕ್ಷತ್ರಿಯನಿಗೆ ಅವಮಾನವಾದರೆ ಅದು ಮರಣದ ಸಮ. ಆ, ಇದನ್ನ ಭಗವದ್ಗೀತೆಯಲ್ಲೂ ಕೃಷ್ಣ ಹೇಳಿದ್ದಾನೆ. ಆ ಆ, ಮರಣಾದ ಅತಿಥಿರಿಚ್ಯತೆ ಅಂತ ಭಗವದ್ಗೀತೆ 2ನೇ ಅಧ್ಯಾಯದಲ್ಲಿ ಹೇಳಲಾಗುತ್ತೆ. ಸೊ ಹೀಗೆ ಅಪಕೀರ್ತಿ ಅಥವಾ ಅವಮಾನವನ್ನ ಅನುಭವಿಸಿರುವ ರುಕ್ಮಿ ಈಗ ಅತ್ಯಂತ ನೋವಿನಲ್ಲಿದ್ದಾನೆ. ಆ ಸಮಯದಲ್ಲಿ ರುಕ್ಮಿ ಅಲ್ಲಿದ್ದಾನೆ. ಆ ಸಮಯದಲ್ಲಿ ಕೃಷ್ಣನ ಅಣ್ಣ ಬಲರಾಮ ಅಲ್ಲಿ ಬರ್ತಾನೆ. ಆ ಒಂದು ದೃಶ್ಯವನ್ನ ಕಂಡು ಆತ ಯೋಚಿಸ್ತಾ ಇದ್ದಾನೆ, ಈಗ ನನ್ನ ತಮ್ಮ ಕೃಷ್ಣ ಆ, ಆಕೆಯ ಈ ಹೊಸ ಪತ್ನಿ ರುಕ್ಮಿಣಿ, ಆ, ಕೃಷ್ಣನಿಗೆ ರುಕ್ಮಿ ಏನಾಗ್ಬೇಕು? ಭಾವ ಅಲ್ವಾ? ಎಸ್, ಭಾವ. ಆತನನ್ನ ಕೃಷ್ಣ ಈ ರೀತಿಯಾಗಿ ಆ ಆತನಿಗೆ ಈ ರೀತಿಯಾಗಿ ಕಾರ್ಯ ಮಾಡಿದ್ದಾನೆ. ಸೊ ಎಲ್ಲರ ಮನಸ್ಸಿನಲ್ಲಿ ಯಾವ್ಯಾವ ಭಾವಗಳಿರಬಹುದು. ಬಲರಾಮ ಆತ ಚೈತ್ಯ ಗುರು ಅಲ್ವೇ? ಹಾಗಾಗಿ ಅದೆಲ್ಲವನ್ನ ತಿಳಿದು ವಿಶೇಷವಾಗಿ ರುಕ್ಮಿಣಿಯ ಮನಸ್ಸಿನಲ್ಲಿರುವಂತಹ ಚಿಂತನೆಗಳನ್ನ ಆತ ಉದ್ದೇಶಿಸಿ ಕೆಲ ಮಾತುಗಳನ್ನ ಇಲ್ಲಿ ಹೇಳ್ತಾನೆ. ಆ ಮಾತುಗಳನ್ನ ಹೇಳ್ಬೇಕಾದಾಗ ಮೊದಲು ಆಕೆಯನ್ನ ಸಮಾಧಾನ ಪಡಿಸ್ಬೇಕಿತ್ತು. ಕೃಷ್ಣ ಈ ರೀತಿಯಾಗಿ ನನ್ನ ಅಣ್ಣನ ಕುರಿತಾಗಿ ವರ್ತನೆ ಮಾಡಬಾರ್ದಾಗಿತ್ತು, ಈ ರೀತಿ ಅವಮಾನ ಮಾಡುವುದು ತಪ್ಪಲ್ವಾ, ಈ ರೀತಿಯಾದ ಮನಸ್ಸಿನಲ್ಲಿ ಆಕೆ ಯೋಚನೆಗಳು ಇರಬಹುದು. ಸೊ ಹಾಗಾಗಿ ಮೊದಲು ಕೃಷ್ಣನಿಗೆ ಬಲರಾಮ ಹೇಳ್ತಾನೆ, ಕೃಷ್ಣ ಏನಿದು ಈ ರೀತಿಯಾಗಿ ವರ್ತಿಸೋದಾ? ಕೂದಲನ್ನೇ ಕತ್ತರಿಸಿ ಅವಮಾನ ಮಾಡಿದ್ಯಲ್ಲ ನೀನು, ಕೊಲ್ಲೋದಕ್ಕಿಂತ ಹೆಚ್ಚಿನ ಒಂದು ಶಿಕ್ಷೆಯನ್ನ ನೀಡಿದಂತಿದೆ. ಈ ರೀತಿಯಾಗಿ ಅವಮಾನ ಮಾಡೋದು ಸರಿಯಾ? ಸೊ ಬಲರಾಮ ಕೃಷ್ಣನಿಗೆ ಈ ಮಾತನ್ನ ಯಾಕೆ ಹೇಳ್ತಾ ಇದ್ದಾನೆ? ರುಕ್ಮಿಣಿಗೆ ಸಮಾಧಾನ ಆಗ್ಲಿ ಅಂತ. ಒಳಗೆ ಕೃಷ್ಣನ ಈ ಕಾರ್ಯವನ್ನ ಬಲರಾಮ ಸ್ವೀಕರಿಸ್ತಾನೂ ಇದ್ದಾನೆ. ತಮ್ಮ ಕೃಷ್ಣ, ಬಹಳ ಒಳ್ಳೆ ಕೆಲಸ ಮಾಡಿದ್ಯಾ, ಯೋಗ್ಯವಾದ ಕೆಲಸ ಮಾಡಿದ್ಯಾ, ಕೊಲ್ಲೇಬೇಕಾಗಿತ್ತು, ಆದ್ರೆ ಓಕೆ, ಕೊಲ್ಲಬಾರದು ಅನ್ನೋ ಒಂದು ಪರಿಗಣನೆಯಲ್ಲಿ ಆತನಿಗೆ ಅವಮಾನ ಮಾಡಿರೋದು ಸರಿಯಾಗಿ ಕೆಲಸ ಮಾಡಿ. ಆದ್ರೆ ಹೊರರೂಪದಲ್ಲಿ ಈ ಮಾತುಗಳನ್ನ ಯಾಕೆ ಹೇಳ್ತಾ ಇದ್ದಾನೆ? ರುಕ್ಮಿಣಿಯನ್ನ ಸಮಾಧಾನ ಪಡಿಸ್ಬೇಕು. ನೋಡಿ, ಈ ಲೀಲೆಯಲ್ಲಿ ಅನೇಕ ಅಂಶಗಳನ್ನ ನಾವು ಇಲ್ಲಿ ಕಾಣಬಹುದು. ಹೊರರೂಪದಲ್ಲಿ ಬಲರಾಮ ಹೇಗೆ ತುಂಬಾ ಪ್ರವೀಣನಾಗಿ ಆ ಪರಿಸ್ಥಿತಿಯನ್ನ ಸಂಭಾಲಿಸ್ತಾ ಇದ್ದಾನೆ. ರುಕ್ಮಿಣಿಯನ್ನ ಸಮಾಧಾನಗೊಳಿಸಿ ಆಕೆಯನ್ನ ಕೃಷ್ಣನ ಸಂಗಾತಿಯ ಆ ಸ್ಥಿತಿಯಲ್ಲಿ ನೆಲೆಯೂರಿಸ್ತಾ ಇದ್ದಾನೆ. ಕೃಷ್ಣನಿಗೆ ಹೊರರೂಪದಲ್ಲಿ ಆದೇಶಿಸ್ತಾ ಇದ್ದಾನೆ, ಕೃಷ್ಣ ನೀನ್ ಸರಿಯಾಗಿ ವರ್ತಿಸಿಲ್ಲ, ಈ ರೀತಿ ಮಾಡಬಾರ್ದಾಗಿತ್ತು. ಅದು ಮೇಲಾಗಿ ಈತ ನಮ್ಮ ಸಂಬಂಧಿಕ, ಈತನ ಕುರಿತಾಗಿ ಈ ರೀತಿ ವರ್ತಿಸೋದು ಸರಿಯಾ? ಅದಾದ್ಮೇಲೆ ರುಕ್ಮಿಣಿಯ ಕಡೆ ತಿರುಗಿ ಕೃಷ್ಣ ಹೇಳ್ತಾನೆ, ಹೇ ಸಾಧ್ವಿ, ಹೇ ರುಕ್ಮಿಣಿ ದೇವಿ, ನೀನು ಬೇಸರಗೊಳ್ಳಬೇಡ. ಪ್ರತಿಯೊಬ್ಬ ತನ್ನ ಕರ್ಮದ ಫಲವನ್ನ ಅನುಭವಿಸ್ತಾ ಇದ್ದಾನೆ. ಕೃಷ್ಣ ಇವನಿಗೆ ದಂಡಿಸಿ ತಪ್ಪು ಮಾಡ್ದ ಅಂತ ತಿಳ್ಕೊಳ್ಬೇಡ. ಯಾಕಂದ್ರೆ ರುಕ್ಮಿಯೇ ಆ ರೀತಿಯ ಕಾರ್ಯಗಳನ್ನ ಮಾಡಿದ್ದಾನೆ, ಅದಕ್ಕಾಗಿ ಆತ ಪ್ರತಿಫಲವನ್ನ ಅನುಭವಿಸ್ತಾ ಇದ್ದಾನೆ. ಸೊ ಇದರಲ್ಲಿ ಆ ಕೃಷ್ಣನ ದೋಷ ಇಲ್ಲ. ಅದಾದ್ಮೇಲೆ ಮತ್ತೆ ಬಲರಾಮ ಕೃಷ್ಣನ ಕಡೆ ತಿರುಗಿ ಹೇಳ್ತಾನೆ, ಯಾರಿಗೆ ಈ ರೀತಿ ಮಾಡಿದ್ರು ಸರಿ ಇರ್ತಿತ್ತು, ಬಟ್ ಆದ್ರೆ ಸಂಬಂಧಿಕರ ಜೊತೆ ಹೀಗೆ ಮಾಡಬಾರದು ಕೃಷ್ಣ. ಸಂಬಂಧಿಕರಿಗೆ ಮರಣದಂಡೆಯನ್ನ ಕೊಡಬಾರದು ಅಂತ ಧರ್ಮಶಾಸ್ತ್ರಗಳಲ್ಲಿ ಹೇಳಿದೆ ಅಲ್ವಾ? ಈ ರೀತಿಯಾಗಿ ಮಾಡಿದ್ರೆ ಪಾಪಕ್ಕೆ ತುತ್ತಾಗ್ತೀವಿ ಕೃಷ್ಣ. ಆಗ ಮತ್ತೆ ರುಕ್ಮಿಣಿಯ ಕಡೆಗೆ ತಿರುಗಿ ಹೇಳ್ತಾನೆ, ನೋಡು ತಾಯಿ ರುಕ್ಮಿಣಿ, ಯುದ್ಧ ಶಾಸ್ತ್ರಗಳ ನಿಯಮದ ಪ್ರಕಾರ ಕೆಲವೊಮ್ಮೆ ಯುದ್ಧದಲ್ಲಿ ಪರಿವಾರದವರನ್ನು ಕೂಡ ಕೊಲ್ಲಬೇಕಾಗ್ತದೆ ಧರ್ಮ ಸ್ಥಾಪನೆಗೆಂದು. ಅಣ್ಣನನ್ನೂ ಕೊಲ್ಲಬೇಕಾಗ್ತದೆ. ನಾನೇನಾದ್ರೂ ಕೃಷ್ಣನ ಕುರಿತಾಗಿ ಈ ಕಾರ್ಯಗಳನ್ನ ಮಾಡಿದ್ರೆ ಕೃಷ್ಣ ನನ್ನನ್ನು ಕೊಂದಿದ್ರು ಕೂಡ ಅದ್ರಲ್ಲಿ ತಪ್ಪಿರಲಿಲ್ಲ. ಹಾಗಿದ್ದಲ್ಲಿ ಭಾವ ಅಂತಾರೋ ಮೈದನ ಅಂತಾರೋ ಭಾವಮೈದ ಭಾವಮೈದ ವಾಟ್ ಎವರ್. ಭಾವಮೈದ. ಸೊ ಆತನ ಕುರಿತಾಗಿ ಈ ರೀತಿಯಾಗಿ ವ್ಯವಹರಿಸೋದು ತಪ್ಪು ಅನ್ನೋ ಒಂದು ಭಾವ ಏನಿತ್ತು ರುಕ್ಮಿಣಿಗೆ, ಅದಕ್ಕೆ ಕೃಷ್ಣ ಬಲರಾಮ ಇಲ್ಲಿ ಉತ್ತರ ನೀಡ್ತಾ ಇದ್ದಾನೆ. ಯುದ್ಧ ಶಾಸ್ತ್ರಗಳಲ್ಲಿ ಪರಿವಾರದವರು ಕೂಡ ತಪ್ಪಾಗಿ ನಡೆದ್ರೆ ಅವ್ರನ್ನ ದಂಡಿಸಬೇಕು ಅಂತ ಮಾತನ್ನ ಹೇಳಲಾಗಿದೆ. ಅದಾದ್ಮೇಲೆ ಕೃಷ್ಣನ ಕಡೆ ಮತ್ತೆ ಬಲರಾಮ ತಿರುಗಿ ಹೇಳ್ತಾನೆ,
ಕೃಷ್ಣ ಈ ಕಾರ್ಯಗಳನ್ನ ಯಾರು ಮಾಡ್ತಾರೆ ಗೊತ್ತಾ? ದುರಹಂಕಾರಿಗಳು ಮಾಡ್ತಾರೆ. ಆ ಯಾರಿಗೆ ರಾಜ್ಯ ಲೋಭ ಇದೆಯೋ, ಭೂಮಿಯ ಲೋಭ ಇದೆಯೋ, ಧನ, ಸ್ತ್ರೀ, ಆ ಪ್ರತಿಷ್ಠೆಯ ಲೋಭ ಇದೆಯೋ, ಅವರು ಈ ರೀತಿ ಮಾಡ್ತಾರೆ. ನೀನ್ ಯಾಕೆ ಈ ರೀತಿ ಧನಾಂಧ ಮದಾಂಧ ಈ ರೀತಿಯ ಆ ಪ್ರತಿಷ್ಠೆ ಅಥವಾ ರಾಜ್ಯ ಆ ರೀತಿಯಾಗಿ ಯಾಕೆ ವರ್ತಿಸ್ತಾ ಇದೀಯ? ಜನ ನಿನ್ನನ್ನ ಈ ಕಾರ್ಯವನ್ನ ನೋಡಿ ನಿನ್ನಗೂ ಈ ಇಚ್ಛೆಗಳಿವೆ, ಈ ಉದ್ದೇಶಗಳಿವೆ ಅಂತ ತಪ್ಪಾಗಿ ಮಾತನಾಡೋದಿಲ್ವಾ ಅಂತ ಬಲರಾಮ ಕೃಷ್ಣನಿಗೆ ಉದ್ದೇಶಿಸಿ ಹೇಳ್ತಾನೆ. ಮತ್ತೆ ರುಕ್ಮಿಣಿಯ ಕಡೆ ಕೃಷ್ಣ ಹೇಳ್ತಾನೆ, ಏ ರುಕ್ಮಿಣಿ, ನೀನು ಈ ರೀತಿಯಾಗಿ ತಪ್ಪು ತಿಳಿಬಾರದು. ಏನಂತ? ನಿನ್ನ ಪರಿವಾರ, ವಿಶೇಷವಾಗಿ ನಿನ್ನ ಅಣ್ಣನ ಕುರಿತಾಗಿ ಕೃಷ್ಣ ಪ್ರತಿಕೂಲ ಭಾವವನ್ನ ಹೊಂದಿದ್ದಾನೆ. ಆತ ಅವನಿಗೆ ಹಾನಿ ಮಾಡ್ತಾ ಇದ್ದಾನೆ. ಈ ರೀತಿಯಾದಂತಹ ಭಾವ ಇದು ಸಮ್ಮತ ಅಲ್ಲ. ಆಕ್ಚುಲಿ ಈ ರೀತಿಯಾದಂತಹ ಸಂಬಂಧದ ಪರಿಗಣನೆ ಬರುವುದು ಶಾರೀರಿಕ ಸಂಬಂಧಗಳನ್ನ ನಾವು ಅತಿಯಾಗಿ ಸ್ವೀಕರಿಸಿದಾಗ. ನಾವು ಮೂಲವಾಗಿ ಆತ್ಮ, ಈ ದೇಹಾಭಿಮಾನದ ಕಾರಣದಿಂದಾಗಿ ಈ ಸಂಬಂಧಗಳ ವ್ಯಾಮೋಹದಲ್ಲಿ ನಾವು ಬಳಲ್ತಾ ಈ ರೀತಿಯಾಗಿ ಭಾವನೆಗಳನ್ನ ವ್ಯಕ್ತಪಡಿಸ್ತೀವಿ. ಸೊ ದೇಹಾಭಿಮಾನದಿಂದ ಜನ ಬೇರೆಯವರನ್ನ, ಓ ಈತ ನನ್ನ ಸ್ನೇಹಿತ, ಈತ ನನ್ನ ಶತ್ರು, ಈತ ತಟಸ್ಥ, ಈ ರೀತಿಯಾಗಿ ಪರಿಗಣಿಸ್ತಾರೆ. ಇದೆಲ್ಲವೂ ಕೂಡ ಅಶಾಶ್ವತ. ನಮ್ಮ ನಿಜವಾದ ಪರಿಚಯ ಆತ್ಮ. ಆತ್ಮಕ್ಕೆ ಈ ಶರೀರದ ಸೋಂಕು ಇಲ್ಲ. ಆತ್ಮ ಮತ್ತೆ ಪರಮಾತ್ಮ ಇಬ್ಬರೂ ಕೂಡ ಈ ಶರೀರದಿಂದ ಮೇಲಿರುವವರು. ಹಾಗಿದ್ದಲ್ಲಿ ನೀನು ಈ ರೀತಿಯಾಗಿ ಪರಿಗಣಿಸೋದು ತಪ್ಪಾಗತ್ತೆ. ದಯವಿಟ್ಟು ನೀನು ನಿನ್ನ ಈ ಮನಸ್ಸನ್ನ ಆಧ್ಯಾತ್ಮಿಕ ಜ್ಞಾನ, ಪರಮಾತ್ಮ ಜ್ಞಾನದಲ್ಲಿ ಸಿದ್ಧ ಮಾಡಿ ನೀನು ನಿನ್ನ ಸಹಜ ಮನೋಭಾವಕ್ಕೆ ನೀನು ಮರಳಬೇಕು ಅಂತ ಹೇಳಿ ಅಲ್ಲಿ ಬಲರಾಮ ಬಹಳ ಚಾತುರ್ಯದಿಂದ ಈ ಪರಿಸ್ಥಿತಿಯಲ್ಲಿ ರುಕ್ಮಿಣಿಗೆ ಸಮಾಧಾನ ಪಡಿಸ್ತಾ ಇದ್ದಾನೆ. ಸಮಾಧಾನ ಪಡಿಸುವಾಗ ಕೃಷ್ಣನಿಗೆ ಉಪದೇಶ ನೀಡುವಂತೆ ಕಾಣ್ತಾ ಇದೆ. ಬಟ್ ಕೃಷ್ಣನಿಗೆ ಮಾಡುವ ಉಪದೇಶ ರುಕ್ಮಿಣಿಗೆ ಸಮಾಧಾನ ಪಡಿಸ್ಲಿಕ್ಕೆ. ನನ್ನ ಮನಸ್ಸನ್ನು ತಿಳ್ಕೊಳ್ತಾ ಇದ್ದಾನೆ ಬಲರಾಮ, ಹಾಗಾಗಿ ಅವನಿಗೂ ಉಪದೇಶಿಸ್ತಾ ಇದ್ದಾನೆ. ಬಟ್ ಅದೇ ಸಮಯದಲ್ಲಿ ರುಕ್ಮಿಣಿಗೂ ಕೂಡ ನೀತಿ ಬೋಧೆಯನ್ನ ಮಾಡ್ತಾ ಇದ್ದಾನೆ ಬಲರಾಮ. ವಿಶೇಷವಾಗಿ ನೀನು ಆಧ್ಯಾತ್ಮಿಕ ಜ್ಞಾನದಲ್ಲಿ ಸ್ಥಿತರಾಗ್ಬೇಕು ಅಂತ. ಸೊ ಇಲ್ಲಿ ಹೇಳ್ಬೇಕಂದ್ರೆ ರುಕ್ಮಿಣಿ ಮತ್ತೆ ಕೃಷ್ಣ ಇವರಿಬ್ಬರಿಗೂ ಕೂಡ ಈ ಬೋಧನೆಯ ಅವಶ್ಯಕತೆ ಇಲ್ಲ. ಬಟ್ ಆದ್ರೆ ಲೀಲೆಗಳಲ್ಲಿ ಅನೇಕ ಉದ್ದೇಶಗಳು ಇರ್ತವೆ. ಜನ ಮುಂದೆ ಈ ಲೀಲೆಗಳನ್ನ ಅಧ್ಯಯನ ಮಾಡುವಾಗ ಈ ರೀತಿಯಾಗಿ ಪರಿಗಣಿಸಬಹುದಲ್ವಾ? ಓ ಕೃಷ್ಣ ನೋಡು, ತನ್ನ ಪತ್ನಿಯ ಅಣ್ಣನನ್ನೇ ಹೀಗೆ ಹೀಯಾಳಿಸ್ದ, ಆಕೆಯ ಪರಿವಾರದವರನ್ನ ಈ ರೀತಿಯಾಗಿ ಆತ ನಿಂದನೆ, ಅವರ ವಧೆಯನ್ನ ಮಾಡ್ದ ಅಂತ ಹೇಳಿ ಆತನ ಕುರಿತಾಗಿ ಕೆಲವರು ತಪ್ಪಾಗಿ ಮಾತನಾಡಬಹುದಲ್ವಾ? ಅವರ ಮನಸ್ಸಿನಲ್ಲಿ ಈ ಭಾವನೆಗಳು ಮೂಡಬಹುದಲ್ವಾ? ಹಾಗಾಗಿ ಬಲರಾಮ ಮುಂಬರುವಂತಹ ಎಲ್ಲ ಪ್ರೇಕ್ಷಕ, ವೀಕ್ಷಕ, ಶ್ರೋತೃ ಜನ ಏನಿದ್ದಾರೆ ಅವರೆಲ್ಲರಿಗ ಸರಿಯಾದ ಕೃಷ್ಣನ ಕುರಿತಾದಂತಹ ಮನೋಭಾವವನ್ನ ಬೆಳೆಸಲಿಕ್ಕೆ ಈ ಮಾತುಗಳನ್ನ ಹೇಳಿದ. ಸೊ ಇದಾದ ಮೇಲೆ ಅಲ್ಲಿ ಬಲರಾಮನ ಈ ಮಾತುಗಳನ್ನ ಕೇಳಿದಂತಹ ರುಕ್ಮಿಣಿ ಒಂದು ರೀತಿಯ ನಿಟ್ಟುಸಿರು ಬಿಡುತ್ತಾ ಆಕೆಯು ಆ ಪಾತ್ರವನ್ನು ವಹಿಸ್ತಾ ಇದ್ದಾಳೆ. ಓ, ನಾನು ಈಗ ದೇಹಾಭಿಮಾನದಲ್ಲಿರಬಾರದು, ಈಗ ಶ್ರೀಕೃಷ್ಣನ ಸೇವೆಯೇ ನನ್ನ ಸರ್ವಸ್ವ ಅಂತ ಹೇಳಿ ಸ್ವೀಕರಿಸಿ ಮುನ್ನಡಿತಾಳೆ. ಆದರೆ ಆ ರುಕ್ಮಿ ಈಗ ಆತನ ಸೈನ್ಯ ಇಲ್ಲ, ಪ್ರತಿಷ್ಠೆ ಇಲ್ಲ, ಈ ರೀತಿಯಾಗಿ ಅವಮಾನವಾಗಿದೆ. ಆತ ಆ ವಿದರ್ಭ ನಗರವನ್ನ ತೊರೆದು ಬರುವಾಗ ಒಂದು ಪ್ರತಿಜ್ಞೆಯನ್ನ ಮಾಡಿದ್ದ. ನಿಮ್ಗೆಲ್ಲ ನೆನ್ಪಿದೆ ಆ ಪ್ರತಿಜ್ಞೆ? ಏನ್ ಪ್ರತಿಜ್ಞೆ ಆಗಿತ್ತದು? ಯಾರಿಗ್ ನೆನ್ಪಿದೆ? ನಾನು ಗೆದ್ದು ಬರ್ತೀನಿ, ಇಲ್ದೆ ಹೋದ್ರೆ ನಾನು ಕೃಷ್ಣನ ತಂಗಿನ ಕರ್ಕೊಂಡ್ ಬರ್ತೀನಿ, ಕೃಷ್ಣನಿಂದ ಬಿಡುಗಡೆ ಮಾಡಿ, ಇಲ್ದೇ ಇದ್ರೆ ನಾನು ಈ ಊರನ್ನ ತಲುಪುವುದಿಲ್ಲ ಅಂತ ಹೇಳ್ತಾನೆ. ತಲುಪೋದೆಪ್ಪ, ವಾಪಸ್ ಬರೋದೇ ಇಲ್ಲ ನಾನು ಕುಂಡಿನಪುರಕ್ಕೆ, ಕುಂಡಿನ ನಗರಕ್ಕೆ ವಾಪಸ್ ಬರಲ್ಲ ಅಂತ ಹೇಳ್ತಾನೆ. ಆದ್ರೆ ಈಗ ಅವನ ಪ್ರಾಣವನ್ನೇನೋ ಬಿಟ್ಬಿಟ್ಟಿದ್ದಾನೆ. ಪ್ರಾಣಕ್ಕೇನು ಕುತ್ತಾಗಿಲ್ಲ. ಆದ್ರೆ ಯಾವ ಮುಖ ಹಿಡಿದು ಆತ ವಾಪಸ್ ತನ್ನ ನಗರಕ್ಕೆ ಹೋಗ್ತಾನೆ ಅಲ್ವಾ? ಸೊ ಹಾಗಾಗಿ ಆ ರುಕ್ಮಿ
ಆ ಕ್ರೋಧ, ಆ ಸೇಡನ್ನ ತೀರಿಸ್ಕೊಂಡಕ್ಕೆ ಅಂತ ಮುಂದಿನ ಒಂದು ಸರಿಯಾದ ಸಮಯಕ್ಕೆ ಆತ ಕಾಯ್ತಾ ಇದ್ದಾನೆ. ಮುಂದಿನ ಅಧ್ಯಾಯಗಳಲ್ಲಿ ಈ ಮಾತನ್ನ ನಾವು ನೋಡ್ತೀವಿ. ಆತನ ಮನಸ್ಸಿನಲ್ಲಿ ಕೃಷ್ಣನ ಕುರಿತಾಗಿ ಆ ವೈರತ್ವ, ಆ ಸೇಡಿನ ಭಾವ ಇದ್ದೇ ಇತ್ತು. ಸೊ ಹೀಗೆ ಆತ ಆ ಪ್ರತಿಜ್ಞೆಗೆ ಕಟುಬದ್ಧನಾಗಿ ವಾಪಸ್ ತನ್ನ ಸ್ವಪುರಕ್ಕೆ ಮರಳದೆ ಅಲ್ಲೇ ಒಂದು ಹೊಸ ನಗರವನ್ನ ಸೃಷ್ಟಿಸ್ತಾನೆ, ಭೋಜಕಟ. ಅಲ್ಲಿ ಆತ ಆಳ್ವಿಕೆ ಮಾಡ್ತಾ ಅಲ್ಲಿಯೇ ನೆಲೆಯೂರ್ತಾನೆ. ಕುಂಡಿನ ಪುರವನ್ನ ಆತ ಪ್ರವೇಶಿಸಲಿಲ್ಲ. ಇದಾದ ಮೇಲೆ ಕೃಷ್ಣ ತನ್ನ ಆ ಪ್ರಿಯೆಯನ್ನ, ರುಕ್ಮಿಣಿಯನ್ನ ಕರೆದುಕೊಂಡು ಈಗ ದ್ವಾರಕೆಯನ್ನ ಪ್ರವೇಶಿಸ್ತಾ ಇದ್ದಾನೆ. ಆ ದ್ವಾರಕೆಯನ್ನ ಪ್ರವೇಶಿಸುವ ಸಮಯದಲ್ಲಿ ಅಲ್ಲಿ ಆಕೆಯನ್ನ ವಿಧಿಪೂರ್ವಕವಾಗಿ ಕೃಷ್ಣ ಈಗ ವಿವಾಹ ಮಾಡಿಕೊಳ್ತಾನೆ. ಅಲ್ಲಿ ಕೃಷ್ಣನ ರುಕ್ಮಿಣಿಯ ಕಲ್ಯಾಣದ ವರ್ಣನೆಯನ್ನ ಆಚಾರ್ಯರು, ವಿಶೇಷವಾಗಿ ಶುಕಮುನಿಗಳು ಉಲ್ಲೇಖ ಮಾಡ್ತಾರೆ. ಆ ಕಲ್ಯಾಣವನ್ನ ನೋಡ್ಲಿಕ್ಕೆ ಅಂತ ಪೂರ್ತಿ ದ್ವಾರಕಾ ನಗರಿಯೇ ಅಲ್ಲಿ ನೆರೆದಿತ್ತು. ವಿಶೇಷವಾಗಿ ಆ ನಗರವನ್ನ ವಿಶೇಷ ರೂಪದಲ್ಲಿ ಅಲ್ಲಿ ಶೃಂಗಾರ ಮಾಡಲಾಗಿತ್ತು. ಅಲ್ಲಿದ್ದಂತಹ ಧ್ವಜ ಪತಾಕೆಗಳು ಎಷ್ಟು ಎತ್ತರದಲ್ಲಿ ಅವುಗಳನ್ನ ಅಲ್ಲಿ ನೆಡಲಾಗಿತ್ತಂದ್ರೆ ಅವುಗಳಿಗೆ ಹೆಸರು ಇಂದ್ರಕೇತು ಅಂತ ಹೇಳಲಾಯ್ತು. ಅಂದ್ರೆ ಇಂದ್ರಲೋಕದವರೆಗೆ ಅಷ್ಟು ಎತ್ತರದಲ್ಲಿ ಕಾಣ್ತಾ ಇರುವಂತಹ ಆ ಧ್ವಜಗಳನ್ನ ಕಂಡು ಇಂದ್ರಕೇತು ಅಂತ ಹೇಳಲಾಗಿತ್ತು. ಅಷ್ಟಲ್ಲದೆ ಆ ಎಲ್ಲ ಪೂರ್ತಿ ನಗರವನ್ನ ಶುಭ್ರವಾಗಿ ಅತ್ಯಂತ ಮಧುರ ಸುಗಂಧ ಪೂರಿತವಾದಂತಹ ದ್ರವ್ಯಗಳಿಂದ ಸಿಂಪಡಿಸಿ ಅಕ್ಷತೆ, ಕಳಶ, ಬಾಳೆ ಕಂಬಗಳು, ಅಡಿಕೆ, ಈ ರೀತಿಯಾಗಿ ಅನೇಕ ಮಂಗಳಕರವಾದ ವಸ್ತುಗಳನ್ನ ಅಲ್ಲಿ ಇಡಲಾಗಿದೆ. ಪೂರ್ತಿ ನಗರವೇ ನವವಧುವಿನಂತೆ ಶೃಂಗಾರವಾಗಿದೆ. ಕೃಷ್ಣ ಮತ್ತು ರುಕ್ಮಿಣಿಯ ವಿವಾಹವನ್ನ ಅದು ಸಂಭ್ರಮಿಸ್ತಾ ಇದೆ. ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಅವರ ಮನೆಯಲ್ಲೇ ವಿವಾಹ ಆಗ್ತಾ ಇದೆ ಅನ್ನೋ ರೀತಿ ಪ್ರತಿಯೊಬ್ಬರು ಕೃಷ್ಣನ ಆ ರುಕ್ಮಿಣಿಯ ಜೊತೆ ವಿವಾಹವನ್ನ ಆಚರಿಸ್ತಾ ಇದ್ದಾರೆ. ನೋಡಿ, ಬಹಳ ವಿಶೇಷ. ನಮ್ಮ ಮನೆಯವರ ವಿವಾಹ ನಡೀತಾ ಇದ್ದಂತ ಪ್ರತಿ ಮನೆಯಲ್ಲೂ ಸಂಭ್ರಮ ನಡೀತಾ ಇದೆ. ಪೂರ್ತಿಯ ಯದುವಂಶ ಏನಿದೆ, ಆ ಯದುವಂಶದಲ್ಲಿ ಕುರು, ಶೃಂಜಯ, ಕೈಕೇಯ, ಅಷ್ಟೇ ಅಲ್ಲದೆ ಅನೇಕ ಸಾತ್ವತ, ಭೋಜ, ಈ ಎಲ್ಲ ವಂಶದವರು, ಉಪವಂಶಗಳು ಇವೆಲ್ಲವೂ, ಇವರೆಲ್ಲರೂ ಕೂಡ ಅಲ್ಲಿ ನೆರೀತಾರೆ. ಕುರುವಂಶದವರು ಕೂಡ ಅಲ್ಲಿ ಬಂದಿದ್ದಾರೆ. ಈ ಎಲ್ಲರ ಅಲ್ಲಿ ಒಂದು ಮಹಾ ಸಂಗಮವೇ ಆಗ್ತದೆ. ಅಲ್ಲಿಯ ನಾಗರಿಕರೆಲ್ಲರೂ ಕೂಡ ಬಂದು, ಓ ನಮ್ಮ ಪ್ರಭು, ನಮ್ಮ ಸ್ವಾಮಿ, ನಮ್ಮ ಕೃಷ್ಣನ ವಿವಾಹ ಇಂದು ಆ ಲಕ್ಷ್ಮೀ ಸ್ವರೂಪ ರುಕ್ಮಿಣಿಯೊಡನೆ ಆಗ್ತಾ ಇದೆ. ಲಕ್ಷ್ಮೀ ನಾರಾಯಣರು ವಿವಾಹವಾದಂತೆ, ಸೀತಾರಾಮರ ವಿವಾಹ, ಕೃಷ್ಣ ರುಕ್ಮಿಣಿಯ ವಿವಾಹವಾಗ್ತಾ ಇದೆ ಅಂತ ಎಲ್ಲರೂ ಸಂತೋಷ ಪಡ್ತಾ ಇದ್ದಾರೆ. ಹೀಗೆ ಕೃಷ್ಣ ತನ್ನ ಮೊದಲ ವಿವಾಹವನ್ನ ಸರಿಸುಮಾರು 29 ವರ್ಷ ಆತನಿಗೀಗ 29 ವರ್ಷದ ಸಮಯದಲ್ಲಿ ಆತ ಈಗ ಮೊದಲ ವಿವಾಹವನ್ನ ಮಾಡಿಕೊಂಡ. ಇದಾದ ಮೇಲೆ 1-2 ವರ್ಷಗಳಲ್ಲೇ ಇನ್ನೂ ಸಾಕಷ್ಟು ವಿವಾಹಗಳು ಜರುಗುವಿದ್ದಾವೆ. ಅವೆಲ್ಲ ವರ್ಣನೆ ಮುಂದೆ ಬರುತ್ತೆ. ವಿಶೇಷವಾಗಿ ರುಕ್ಮಿಣಿ ಹೀಗೆ ಆಕೆಯ ವಿವಾಹವಾದ ನಂತರ ಒಂದೇ ಒಂದು ನಿಮಿಷ, 1-2-3 ವಿಶೇಷವಾದಂತಹ ಅಂಶಗಳನ್ನು ತೋರಿಸ್ಬೇಕಾಗಿತ್ತು. ದ್ವಾರಕೆಯ ಬಳಿ ಒಂದು ವಿಶೇಷವಾದಂತಹ ಜಾಗ ಇದೆ. ಆ ಜಾಗಕ್ಕೆ ಮಾಧವಪುರ ಅಂತ ಹೇಳ್ತಾರೆ. ಯಾರೊಬ್ರು ಸೋಮನಾಥ ಕ್ಷೇತ್ರದಿಂದ ಪ್ರಭಾಸ ಕ್ಷೇತ್ರ ಅಂತಾರೆ ನೋಡಿ, ಸೋಮನಾಥನ ದರ್ಶನಕ್ಕೆ ಹೋಗಿರ್ಬೋದು ನೀವೆಲ್ಲ. ಜ್ಯೋತಿರ್ಲಿಂಗಗಳಲ್ಲಿ ಮೊದಲ ಜ್ಯೋತಿರ್ಲಿಂಗ ಅದು ಅಲ್ವಾ, ದ್ವಾರಕೆ ಹತ್ತಿರದಲ್ಲಿರುವಂತಹ ಜ್ಯೋತಿರ್ಲಿಂಗ. ಅಲ್ಲಿಂದ ದ್ವಾರಕೆಗೆ ಹೋಗ್ಬೇಕಾದ್ರೆ ದ್ವಾರಕೆಯ ಬಳಿ ಬಂದಾಗ ಅಲ್ಲಿ ಒಂದು ವಿಶೇಷವಾದಂತಹ ಒಂದು ದೇವಸ್ಥಾನ ಸಿಗತ್ತೆ. ಆ ಕ್ಷೇತ್ರದ ಹೆಸರು ಮಾಧವಪುರ ಅಂತ. ಅಲ್ಲಿ ಕೃಷ್ಣ ರುಕ್ಮಿಣಿಯರ ವಿವಾಹ ನಡೆದಿದೆ. ಹಿಂದಿನ ವರ್ಷ
ವಿಶೇಷವಾದ ಭಕ್ತರ ಕೃಪೆಯಂತೆ ನನಗೂ ಕೂಡ ದ್ವಾರಕೆ ಆ ದರ್ಶನ ಲಾಭ ಸೇವಾ ಲಾಭ ದೊರಕಿತ್ತು. ಸೊ ಆ ಸಮಯದಲ್ಲಿ ಭಕ್ತರನ್ನ ಜೊತೆ ಹೋದಾಗ ಅವರು ಅಲ್ಲಿ ಮಾಧವಪುರಕ್ಕೆ ಕರೆದುಕೊಂಡು, ಅಲ್ಲಿ ಕೃಷ್ಣ ಬಲರಾಮರ ವಿಗ್ರಹ ಇದೆ. ಬಲರಾಮ ರುಕ್ಮಿಣಿಯನ್ನ ಸಾಂತ್ವನಗೊಳಿಸ್ಲಿಕ್ಕೆ ಅಂತ ಇಲ್ಲಿ ಬಂದಿದ್ದು. ಅಲ್ಲಿ ಕೃಷ್ಣ ಮತ್ತೆ ರುಕ್ಮಿಣಿಯರ ವಿವಾಹವನ್ನ ಆ ಹಳ್ಳಿಯ ಜನ ಅತ್ಯಂತ ಸಂಭ್ರಮದಲ್ಲಿ ಆಚರಿಸ್ತಾರೆ. ಆ ದಿನ ನಾವು ಹೋದಾಗ ಮಧ್ಯಾಹ್ನದ ಸಮಯ ಆಗಿತ್ತು. ಪೂರ್ತಿ ಜಾಗವನ್ನ ಎಷ್ಟು ಚೆನ್ನಾಗಿ ಶೃಂಗಾರ ಮಾಡಿದ್ರು. ಭಗವಂತನ ಆ ಮುಖ್ಯ ಕೊಠಡಿಯ ಹೊರಗೆ ಅಂಗಳವನ್ನ ಎಷ್ಟು ಚೆನ್ನಾಗಿ ವಿವಾಹದಲ್ಲಿ ಹೇಗೆ ಜನ ಅನೇಕ ರೀತಿಯ ಗೊಂಬೆಗಳನ್ನ, ರಂಗೋಲಿಗಳನ್ನ, ಅನೇಕ ಮಂಗಳಕರ ವಸ್ತುಗಳನ್ನ ಎಲ್ಲ ಇಡ್ತಾರಲ್ಲ ಹಾಗೆ. ಸೊ ಹೀಗೆ ರುಕ್ಮಿಣಿ ಕೃಷ್ಣನ ಪತ್ನಿಯಾದಳು ವಿಶೇಷವಾಗಿ ಅಲ್ವಾ. ಅದಾದ್ಮೇಲೆ ನಿಮ್ಗೆಲ್ಲ ಈ ವಿಶೇಷವಾದಂತಹ ದರ್ಶನ ದ್ವಾರಕೆಯದ್ದು ನೀವು ನೋಡಿರ್ತೀರಾ. ಅಲ್ಲಿ ಕೃಷ್ಣ ದ್ವಾರಕಾಧೀಶನಾಗ್ತಾನೆ. ಆ ದ್ವಾರಕಾಧೀಶ ದೇವಸ್ಥಾನದಲ್ಲಿ ನೀವು ಎಲ್ಲ, ದಯವಿಟ್ಟು ಮ್ಯೂಟ್ ಮಾಡಿ. ದ್ವಾರಕಾಧೀಶ ದೇವಸ್ಥಾನ ಮುಖ್ಯ ದೇವಸ್ಥಾನ. ಚತುರ್ಭುಜ ರೂಪದಲ್ಲಿ ಕೃಷ್ಣ ಅಲ್ಲಿ ಕಾಣಸಿಗ್ತಾನೆ ಆ ಮೂರ್ತಿ ರೂಪದಲ್ಲಿ. ಅಲ್ಲಿ ಎಲ್ಲ ಮಹಿಷಿಯರ ದೇವಸ್ಥಾನಗಳು ಕೂಡ ಸೈಡ್ಗಿದೆ. ಅಲ್ಲಿ ರುಕ್ಮಿಣಿಯ ದೇವಸ್ಥಾನವೂ ಕೂಡ ಇದೆ. ಸೊ ವಿಶೇಷವಾಗಿ ರುಕ್ಮಿಣಿ ದ್ವಾರಕಾಧೀಶ್ ಈ ಮಾತು ಆ ದಿನದಿಂದ ಪ್ರಸಿದ್ಧವಾಯಿತು. ರುಕ್ಮಿಣಿ ರಮಣ, ರುಕ್ಮಿಣಿ ದ್ವಾರಕಾಧೀಶ ಅಂತ. ಅಷ್ಟೇ ಅಲ್ಲದೆ ನೀವು ಈ ಒಂದು ವಿಶೇಷ ಲೀಲೆಯನ್ನು ಕೂಡ ನೀವು ಕೇಳಿರ್ಬೋದಲ್ವಾ. ಇದ್ಯಾವ ವಿಗ್ರಹ, ಇನ್ನೊಂದು ವಿಗ್ರಹದಲ್ಲಿ ರುಕ್ಮಿಣಿಯನ್ನ ವಿಶೇಷವಾಗಿ ಉಲ್ಲೇಖ ಮಾಡ್ಲಾಗ್ತದೆ? ಯಾರಿಗ್ ನೆನ್ಪುಂಟು? ವಿಠಲ ರುಕ್ಮಿಣಿ. ರುಕ್ಮಿಣಿ ವಿಠಲ. ಸೊ ಆ ರುಕ್ಮಿಣಿ ವಿಠಲ ಅಲ್ಲಿ ಕೂಡ ಪಂಢರ್ಪುರದಲ್ಲಿ ಅದು ಕಾಣಸಿಗುವಂತಹ ವಿಶೇಷವಾದ ದರ್ಶನ ಅಲ್ವಾ. ಸೊ ಆ ದರ್ಶನ ರುಕ್ಮಿಣಿ ದೇವಿ ರಕ್ಕುಮಾಯಿ ಅಂತ ಹೇಳ್ತಾರಲ್ಲ. ವಿಠಲ ರಕ್ಕುಮಾಯಿ, ವಿಠಲ ರುಕ್ಮಿಣಿ ಅವರ ಸ್ಥಿತಿ. ಸೊ ಹೀಗೆ ರುಕ್ಮಿಣಿ ಕೃಷ್ಣನ ವಿಶೇಷ ಅನುಗ್ರಹಕ್ಕೆ ಪಾತ್ರಳಾದಳು. ಒಂದು ಅಸಾಧಾರಣವಾದಂತಹ ಪ್ರಸಂಗ ಅದು. ಆ ಪ್ರಸಂಗದಲ್ಲಿ ಕೃಷ್ಣ ಆಕೆಯನ್ನ ಪತ್ನಿಯಾಗಿ ಸ್ವೀಕರಿಸಿದ. ಅತ್ಯಂತ ದಾರುಣವಾಗಿದ್ದಂಥದ್ದು, ಅಸಾಧ್ಯ ಅಂತಾನೆ ಎಲ್ಲರೂ ಪರಿಗಣಿಸಿದ್ರು. ಆದ್ರೂ ಕೃಷ್ಣ ಹೇಗೆ ಅಸಾಧ್ಯವನ್ನ ಸಾಧ್ಯ ಮಾಡಿ ತನ್ನ ಭಕ್ತಳನ್ನ ಸ್ವೀಕರಿಸಿದ. ವಿಶೇಷವಾಗಿ ಕೃಷ್ಣನ ಎಲ್ಲ ಪತ್ನಿಯರು ಅವರ ಮೂಲ ಶ್ರೀ ರಾಧೆಯಲ್ಲೇ. ಶ್ರೀ ರಾಧೆ ವೃಂದಾವನದ ಪರಮ ಭಕ್ತಳು. ಅವಳು ಆಕೆ ಅಷ್ಟಗೋಪಿಯರಾಗಿ ವಿಸ್ತಾರವಾಗ್ತಾಳೆ. ಲಲಿತಾ, ವಿಶಾಖ, ಹೀಗೆ ಇನ್ನಿತರ, ಇಂದುಲೇಖ, ಹೀಗೆ ಇನ್ನು ತುಂಗವಿದ್ಯಾ, ಈ ಅಷ್ಟ ಗೋಪಿಯರೇನಿದ್ದಾರೆ ಇವರು ದ್ವಾರಕೆಯ ರಾಣಿಯರಾಗಿ ವಿಸ್ತಾರವಾದ. ಸೊ ರುಕ್ಮಿಣಿಯ ಭಾವ ಏನಿದೆ ಅದನ್ನ ಶಾಂತ ಮಾಧುರ್ಯ ಅಂತ ಹೇಳಿದ್ದಾರೆ. ಹೇಳ್ಬೇಕಂದ್ರೆ ಈಕೆ ಶ್ರೀದೇವಿ, ಲಕ್ಷ್ಮಿ ಅಂಶ. ಮುಂಬರುವಂತಹ ಸತ್ಯಭಾಮೆ ಭೂದೇವಿ ಅಂಶ. ಭೂದೇವಿಯ ಮೂಲ, ಆಕ್ಚುಲಿ ಅಂಶ ಹೇಳ್ಬಾರ್ದು, ಮೂಲ. ಈಕೆ ಶ್ರೀದೇವಿಯ ಮೂಲ, ಅಂದ್ರೆ ಲಕ್ಷ್ಮಿ ಮೂಲ. ಸೊ ಇವರ ಮೂಲ ಅಂದ್ರೆ ರುಕ್ಮಿಣಿಯ ಮೂಲ, ಅಥವಾ ಹೇಗೆ ಸ್ವಯಂ ಭಗವಾನ್ ಕೃಷ್ಣ ಅವತಾರಿ ಕೃಷ್ಣ ಅಂತ ಹೇಳ್ತೀವಿ, ಹಾಗೆ ಈ ಎಲ್ಲ ನಿತ್ಯ ಸಂಗಿನಿ ತತ್ವಗಳ ಮೂಲ ಅವತಾರಿ ಯಾರು? ಶ್ರೀರಾಧೆ. ಆಕೆಯ ಭಾವವನ್ನ ಎಲ್ಲರೂ ಕೂಡ ಪ್ರದರ್ಶಿಸ್ತಾರೆ, ಬೇರೆ ಬೇರೆ ಮನೋಭಾವದಲ್ಲಿ. ಈಕೆಯ ಭಾವ ಶಾಂತ ಮಾಧುರ್ಯ ಅಂತ ಹೇಳಿದ್ದಾರೆ. ಮುಂಬರುವಂತಹ ಪತ್ನಿಯರ ಕುರಿತಾಗಿ ಆ ಚರ್ಚೆಗಳಲ್ಲಿ ಇನ್ನಷ್ಟು ವರ್ಣನೆಗಳನ್ನ ನೋಡೋಣ. ಮುಖ್ಯವಾಗಿ ಈ ಮಹಾನ್ ಭಕ್ತಳಿಂದ ನಾವು ಹಿಂದೆ ಚರ್ಚಿಸಿದ ಹಾಗೆ ಹೇಗೆ ಭಕ್ತಿಯಲ್ಲಿ ನಾವು ದೃಢ ಸಂಕಲ್ಪದಿಂದ ಮುನ್ನಡಿಬೇಕು, ಕೃಷ್ಣನ ಕುರಿತಾಗಿ ಆ ಶ್ರವಣ ಮಾಧ್ಯಮದಿಂದ ಆಸಕ್ತಿಯನ್ನ ಬೆಳೆಸ್ಕೊಳ್ಬೇಕು, ಆಕರ್ಷಣೆಯನ್ನ ಬೆಳೆಸ್ಕೊಳ್ಬೇಕು. ಕೃಷ್ಣನೇ ನನ್ನ ಸರ್ವಸ್ವ,
ಈ ರೀತಿಯಾದಂತಹ ಆ ದೃಢತೆ ಸಂಕಲ್ಪ ಅದು ಈಕೆಯಲ್ಲಿ ಅತ್ಯಂತ ಉನ್ನತವಾಗಿ ಕಾಣುವಂತಹ ಗುಣ. ಈ ಚರ್ಚೆಗಳು ಕೃಷ್ಣ ಪುಸ್ತಕದ 51, 2, 52, 53 ಅಧ್ಯಾಯಗಳಲ್ಲಿ 3 ಅಧ್ಯಾಯಗಳಲ್ಲಿ ಈ ರುಕ್ಮಿಣಿಯ ಚರ್ಚೆಯನ್ನ ಶ್ರೀಲ ಪ್ರಭುಪಾದರು ಕೃಷ್ಣ ಪುಸ್ತಕದಲ್ಲಿ ವರ್ಣಿಸ್ತಾರೆ. ತಾವೆಲ್ಲರೂ ಆ ಪ್ರಭುಪಾದರ ಕೃಷ್ಣ ಪುಸ್ತಕವನ್ನು ಇನ್ನಷ್ಟು ವಿವರವಾಗಿ ಓದಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬಹುದು. ನಾಳೆ ಈ ಚರ್ಚೆ ಮುಂದುವರಿಯುತ್ತೆ. ರುಕ್ಮಿಣಿ ಆಕೆ ಚರ್ಚೆಯನ್ನ ವರ್ಣಿಸ್ತಾ ಶುಕ ಮುನಿಗಳು ಆಕೆಯ ಪ್ರಥಮ ಪುತ್ರ ಪ್ರದ್ಯುಮ್ನನ ವರ್ಣನೆಯನ್ನ ಹೇಳ್ತಾರೆ. ಪ್ರದ್ಯುಮ್ನ ರುಕ್ಮಿಣಿ ಕೃಷ್ಣರ ಮಗ. ಆದ್ರೆ ವಿಚಿತ್ರ ಅಂದ್ರೆ ಹುಟ್ಟಿದ 10 ದಿನಗಳಾದ ನಂತರವೇ ಆತನ ಅಪಹರಣವಾಗ್ಬಿಡ್ತದೆ ದ್ವಾರಕೆ. ಒಬ್ಬ ಅಸುರ ಅಲ್ಲಿ ಬಂದು ಆ ಮಗುವನ್ನ ಅಪಹರಿಸಿ ಕರೆದೊಯ್ತಾನೆ. ಆ ಪ್ರಸಂಗ ಏನು ಅನ್ನೋದನ್ನ ನಾಳೆ ಚರ್ಚೆಯಲ್ಲಿ ನೋಡೋಣ. ನಾಳೆ ಮತ್ತೆ 9 ಗಂಟೆಯಿಂದ ಈ ಚರ್ಚೆ ಮುಂದುವರಿಯುತ್ತೆ. ತಮ್ಮೆಲ್ಲರಿಗೂ ಧನ್ಯವಾದ. ಶ್ರೀಲ ಪ್ರಭುಪಾದರಿಗೆ ಹರೇ ಕೃಷ್ಣ ಪ್ರಭು, ನೆನ್ನೆದು ರೆಕಾರ್ಡಿಂಗ್ ಕಳ್ಸಿಲ್ವಲ್ಲ? ನಾಳೆ ಹರೇ ಕೃಷ್ಣ ಪ್ರಭು, ನೆನ್ನೆದು ರೆಕಾರ್ಡಿಂಗ್ ನಾವು ಕಳ್ಸಿಲ್ಲ. ನಾಳೆ ಕೊಡ್ತೀವಿ ಮಾತಾಜಿ ಅವರೇ. ಇವತ್ತು ಸ್ವಲ್ಪ ಬ್ಯುಸಿ ಆಗಿತ್ತು. ಸೊ ನಾಳೆ ನಿಮ್ಗೆ ಎಲ್ಲ ರೆಕಾರ್ಡಿಂಗ್ಸ್ ಅನ್ನ ಶೇರ್ ಬರಿಬೋದಾ? ಅದ್ ನೋಡಿದ್ಮೇಲೆ ಬರಿತೀವಿ ಪ್ರಭುಜಿ. ನೋ ಪ್ರಾಬ್ಲಮ್. ಸೊ ನಾಳೆ ಬೆಳಿಗ್ಗೆ ನಿಮ್ಗೆ 2 ರೆಕಾರ್ಡಿಂಗು ಕೂಡ ಲಿಂಕ್ ಅನ್ನ ಕಳಿಸಲಾಗುತ್ತೆ. ಸುನಿಲ್ ಪ್ರಭು ಅವರು ಶೇರ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ನೀವು ಕ್ವಿಜಸ್ ಅನ್ನು ಕೂಡ ನಾಳೆ ಸಬ್ಮಿಟ್ ಮಾಡ್ಬೋದು.